ಫೈನ್, ತುಂಬ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಜರ್ನಿ ಆದಮೇಲೆ ಈಗ ಇನ್ನಷ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಒಂದು 80% ರಿಲ್ಯಾಕ್ಸ್ ಆಗಿದ್ದೀನಿ. ಇನ್ನೊಂದು 20% ಅದೇ ಸ್ವಲ್ಪ ಗುಂಗಲ್ ಹ್ಯಾಂಗ್ ಓವರಲ್ಲಿ ಇದ್ದೀನಿ. ಸರಿ, ಹೋಗ್ಬೋದು ಇನ್ನೊಂದು 2-3 ದಿವಸದಲ್ಲಿ. ಅದೇ ಇನ್ನೊಂದು 20% ಅಂದು ನಾವು 3 ತಿಂಗಳ ಕಾಲ ಅಲ್ಲಿದ್ವಿ. 92 ಡೇಸ್ ಅಲ್ಲಿದ್ದೆ ನಾನು. ಸೊ ಆ ಜಗತ್ತಿಂದ ಇಲ್ಲಿಗೆ ಬರಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 10 ಡೇಸ್ ಬೇಕಾಗತ್ತೆ. ಸೊ ಇನ್ನೊಂದು 2-3 ದಿವಸದಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೊಂದು 20% ಹ್ಯಾಂಗ್ ಓವರ್ ಇದೆ. ಹಾಗೂ ಇಂದ ಆಚೆ ಬರೋದಕ್ಕೆ ಒಂದು 2 ದಿವಸ ಹಿಡಿಯುತ್ತೆ. ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಹೇಳೋದಕ್ಕೆ ಅದು 1-2 ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಅದು ಅಂದರೆ ಒಂದು ಟಾಸ್ಕ್ ಇರ್ಬೋದು ಅಥವಾ ಊಟ ಇರ್ಬೋದು, ನಮ್ಗಲ್ಲಿ ಸಿಗ್ತಾ ಇದ್ದಿದ್ದು ಯಾವುದೇ ಏನೇ ಆದ್ರೂ 1-2 ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದು ಸೂಪರ್ ಜರ್ನಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಥರದ್ದು ಒಂದು ಜರ್ನಿ ಅನುಭವ ಆದರೆ ಅದು ಸಖತ್ತಾಗಿರುತ್ತೆ. ಯಾಕಂದರೆ ಎಲ್ಲ ತೋರಿಸ್ಬಿಡುತ್ತೆ, ನಮ್ಮ ಲೈಫೇ ಏನು ಅನ್ನೋದಲ್ಲಿ ಒಂದು ಹೆಚ್ಚು ಕಡಿಮೆ ತೋರಿಸ್ಬಿಡುತ್ತೆ. ಸೊ ಚೆನ್ನಾಗಿತ್ತು. ಫಂಟ್ಯಾಬಲಸ್ ಜರ್ನಿ. ನನ್ನ ಪ್ರಕಾರ ಬಿಗ್ ಬಾಸ್ ಜರ್ನಿ ಅಂದರೆ ಒಂದು ಈ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೇಕಾಗಿರೋ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅದು. ಅಂದರೆ ನಿಮ್ಗೊಂದು ಆ 100 ದಿವಸದಲ್ಲಿ ಇನ್ನೊಂದು ಜೀವನ ಏನು ಅಂತ ತೋರಿಸ್ಬಿಡುತ್ತೆ. ಒಬ್ಬರ ಪ್ರೀತಿ, ನಿಮ್ಮ ಮನೆಯವರ ಪ್ರೀತಿ, ಅಥವಾ ಒಂದು ಏನು ಬಾಂಡಿಂಗ್ ಇರುತ್ತೆ ಎಲ್ಲರ ಜೊತೆ. ನೀವು ಇದ್ದಾಗ, ನಾರ್ಮಲ್ ಲೈಫಲ್ಲಿ ಇದ್ದಾಗ ನಾವು ಕೇರ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ಎಲ್ಲ ಕಾಡುತ್ತೆ ನಿಮಗೆ. ಪ್ರತಿಯೊಂದು ಅನ್ನದ ಅಗಲಿನ ಒಂದು ವ್ಯಾಲ್ಯೂ, ಒಂದು ನೀರು, ಒಂದು ಸ್ನಾನಕ್ಕೆ ಬಿಸಿನೀರು ಬರಲಿಲ್ಲ ಅಂದರೆ ಆ ಬಿಸಿನೀರು ವ್ಯಾಲ್ಯೂ ಎಲ್ಲ, ಪ್ರತಿಯೊಂದು ಬಟ್ಟೆದು ಕೂಡ ಪ್ರತಿಯೊಂದ್ರದ್ದು ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತಲ್ಲ ಹೋದಾಗ. ಅದು ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಅದು ಬಿಗ್ ಬಾಸ್ ಅಂದರೆ. ಬಿಗ್ ಬಾಸಲ್ಲಿ ಕಲಿತಂಥ ಪಾಠ ಅಂತ ಹೇಳಿದ್ರೆ, ಫಸ್ಟು ನಾವಿಲ್ಲಿ ನಮ್ಮ ನಾರ್ಮಲ್ ಲೈಫಲ್ಲಿ ಯಾರು ಏನೋ ಅಂತ ಹೇಳಿದ್ರೆ ಏನೋ ಅಂತ ಹೇಳ್ಬಿಟ್ಟು 4 ಮಾತು ಜಾಸ್ತಿ ಆಡ್ತೀವಿ, ನಮ್ಮದೇ ನಡೆಯುತ್ತೆ. ಇಲ್ಲ ಅವ್ನು ಇನ್ನೂ ಜಾಸ್ತಿ ಏನೋ ಮಾತಾಡೋದು, ಆಯ್ತು ಹೋಗು ಅಂದ್ಬಿಟ್ಟು ನಮ್ಮ ಪಡಗೆ ನಾವು ಬರ್ತೀವಿ, ಅವ್ರ ಪಡಗೆ ಅವ್ರು ಹೋಗ್ತಾರೆ. ಬಟ್ ಅಲ್ಲಿ ಹಾಗಲ್ಲ. ನಮ್ಗೆ ಯಾರೋ ಒಬ್ರು ಬರ್ತಾರೆ, ಏನೋ ಮಾತಾಡ್ತಾರೆ ಅಂದರೆ ಅಲ್ಲಿ ಮಾತಾಡಿದ್ರು ಮಾಡನೇ ದಿವಸ ಅವ್ರ ಮುಖನೇ ನೋಡಬೇಕು, ತಾಳ್ಮೆ ಬೇಕು, ಕೋಪ ಕಂಟ್ರೋಲ್ ಇರಬೇಕು, ಮಾತಲ್ಲಿ ಸ್ವಲ್ಪ ಹಿಡ್ತಾ ಇರಬೇಕು. ಪ್ರತಿಯೊಂದರಲ್ಲೂ ನಿಮ್ಗೊಂದು ಹಿಡ್ತಾ ಇರಬೇಕು ಬಿಗ್ ಬಾಸ್ ಅಂತ ಹೇಳಿದ್ರೆ. ನಾರ್ಮಲಾಗಿ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಜೀವನದಲ್ಲಿ ಹಂಗೆ ಇರೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ನಾಳೆನೂ ಕಳಿಬೇಕು. ಅವ್ರ ಎದುರುಗಡೆನೇ ಅವರೇ ನಮ್ಮ ಜೊತೆಗೆ ಇರ್ತಾರೆ, ಅವ್ರ ಜೊತೆನೇ ಇರಬೇಕು, ಜೀವನ ಕಳಿಬೇಕು ಅಂತ ಹೇಳಿದ್ರೆ ಅದೇ ಬಿಗ್ ಬಾಸ್ ಹೀಗೆ ಈ ರೀತಿಯಲ್ಲಿ ಬರುತ್ತೆ. ಟಾಸ್ಕ್ ಅಂದರೆ ನಮ್ಗೆ ಏನಂತ ಹೇಳಿದ್ರೆ, ಈಗ ನಮಗೆ ಸುದೀಪ್ ಸರ್ ಶನಿವಾರ ಬಂದು ಹೋಗೋರು, ಅದೊಂದು ಭಾಳ ಖುಷಿ ಸಿಗ್ತಾಯಿತ್ತು. ಆ ಶನಿವಾರ ಆದಮೇಲೆ ಭಾನುವಾರ ಒಂದು ದಿವಸ ನಾಮಿನೇಷನ್ ಪ್ರಕ್ರಿಯೆ ಇರೋದು. ನಮಗೆ ಸೋಮವಾರ ಮಂಗಳವಾರ ಲಕ್ಸುರಿ ಬಜೆಟ್ ಟಾಸ್ಕ್ ಅಂತ ಕೊಡೋರು. ಅದೇಂಗಂದರೆ ನಮ್ಗೊಂಥರ ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದಂಗೆ. ಈಗ ಸೋಮವಾರ ಮಂಗಳವಾರ ಬೆಳಗ್ಗೆಯಿಂದ ಸಾಯಂಕಾಲ ನಾವು ಕಷ್ಟಪಟ್ಟು ದುಡಿಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರಲ್ಲಿ ನಾವು ತೋರಿಸ್ಬೇಕಪ್ಪ. ಇದರಲ್ಲಿ ಏನು ಬರುತ್ತೋ ಅದೇ ನಮಗೆ ಲಕ್ಸುರಿ ಬಜೆಟ್ ಪಾಯಿಂಟ್ಸ್ ಆಗಿ ಬರೋದು, ಎಷ್ಟು ಬರುತ್ತೆ ಅಂತ. ಅದರಲ್ಲೂ ಸೋಮವಾರ ಮಂಗಳವಾರ ನಾವು ಏನು ನಮ್ಮದು ಲಕ್ಸುರಿ ಬಜೆಟ್ ಟಾಸ್ಕ್ ಇದೆ, ಅದರಲ್ಲಿ ಗುಡ್ ಪರ್ಫಾರ್ಮರ್ ಯಾರಿದ್ದಾರೋ ಅವ್ರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಅದರಲ್ಲಿ ವರ್ಸ್ಟ್ ಇದ್ದವರು 2 ದಿವಸ ಜೈಲಿಗೆ ಹೋಗಬೇಕಾಗತ್ತೆ. ಆದರೆ 2 ದಿವಸ ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ 2 ದಿವಸನೂ ಆ ರಾಗಿ ಬೀಸಿ ಕೊಡಬೇಕು ನಾವು. ಅದರದ್ದು ಒಂದು ಅಂಬ್ಲಿ ಕೊಡ್ತಾರೆ, 3 ಹೊತ್ತು ಕೊಡ್ತಾರೆ. ಅದನ್ನು ಕುಡ್ಕೊಂಡಿರ್ಬೇಕು. ಮನೇಲಿ ಯಾವುದೇ ವಸ್ತುಗಳನ್ನ ನಾವು ಮುಟ್ಟೋಂಗಿಲ್ಲ, ರುಚಿಕರವಾದ ಪದಾರ್ಥ. ಅಲ್ಲಿ ನೀರು ಕುಡಿಯೋಂಗಿಲ್ಲ, ಮನೆ ಒಳಗೆ ಬಂದುಬಿಟ್ಟು ಅಲ್ಲೇ ಒಂದು ನೀರು ಕೊಟ್ಟಿರ್ತಾರೆ ಜೈಲಲ್ಲಿ, ಅದನ್ನೇ ಕುಡಿಬೇಕು. ಸೊ ಆ ಒಂದು ಟಾಸ್ಕ್ಗಳಂತ ಹೇಳಿದಾಗ ನಾವು ಮಾಡಲೇಬೇಕಿತ್ತು ಚೆನ್ನಾಗಿ. ಸೊ ಟಾಸ್ಕನ್ನು ನಾವು ಸೀರಿಯಸ್ ಆಗಿ ಮಾಡ್ತಾಯಿದ್ವಿ. ಅದರಲ್ಲಿ ಚೆನ್ನಾಗಿ ಮಾಡಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿ ಕ್ಯಾಪ್ಟನ್ ಆಗೋವಂಥ ಅವಕಾಶಗಳು ಸಿಗ್ತಾಯಿತ್ತು. ಸೊ ಟಾಸ್ಕ್ಗಳು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಅಂದರೆ ತುಂಬ ಖುಷಿ ನಮಗೆ ಆ್ಯಕ್ಚುಲಿ ಟಾಸ್ಕ್ಗಳು ಬರೋದು. ಒಂಥರ ನಮಗೆ ಏನು ಕೊಡ್ತಾರೆ ನಾಳೆ ಎಂಥದ್ದು ಇರ್ಬೋದು ಅನ್ನೋದೆಲ್ಲ ಸ್ವಲ್ಪ ಕುತೂಹಲ ಜಾಸ್ತಿ ಇರ್ತಾಯಿತ್ತು ನಮ್ಮಲ್ಲಿ. ನಾನು ಹೆಚ್ಚು ಕಡಿಮೆ ಎಲ್ಲ ಟಾಸ್ಕಲ್ಲಿ ಭಾಳ ಉತ್ಸುಕತೆಯಿಂದ ಭಾಗಿಯಾಗ್ತಾಯಿದ್ದೆ. ನನಗೆ ತುಂಬ ಇಂಟ್ರೆಸ್ಟ್ ಲಕ್ಸುರಿ ಬಜೆಟ್ ಟಾಸ್ಕೇ ಅಲ್ಲಿ ಮೇಯ್ನ್. ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಇರೋದು ನಿಮ್ಗೆ ಏನಾದ್ರು ತೋರಿಸ್ಬೇಕು, ಏನಾದ್ರು ನಿಮ್ಮದು ಎಕ್ಸಿಸ್ಟೆನ್ಸು, ನಿಮ್ಮ ಪವರ್ ಏನಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಆ ಸೋಮವಾರ ಮಂಗಳವಾರ ನಡೆಯುವಂಥ ಲಕ್ಸುರಿ ಬಜೆಟ್ ಟಾಸ್ಕಲ್ಲೇ ನಿಮ್ಮದೆಲ್ಲ ಇನ್ವಾಲ್ವ್ಮೆಂಟ್ ಚೆನ್ನಾಗಿದ್ರೆ ಮಾತ್ರ ನೀವೊಂದು ಹೈಲೈಟ್ ಆಗುತ್ತೋ ಅಥವಾ ನಿಮ್ಗೆ ಏನಿದೆ ಅಂತ ತೋರ್ಸೋಕ್ಕೆ ಸಾಧ್ಯ. ಸೊ ನಾನು ಭಾಳ ಖುಷಿ ನನಗೆ ಈ ಟಾಸ್ಕ್ಗಳು ಅಂತ ಹೇಳಿದ್ರೆ. ನಾನು ಹೆಚ್ಚು ಕಡಿಮೆ ಎಲ್ಲದರಲ್ಲೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದ್ದೀನಿ. ನೀವು ನೋಡಿರ್ಬೋದು ಎಷ್ಟೊಂದು ಟಾಸ್ಕ್ಗಳಲ್ಲಿ. ಈ ಹೆಣ್ಣಾಗು ಗಂಡಾಗು ಟಾಸ್ಕಲ್ಲಿ ಕೂಡ ನನಗೊಂದು ಭಾಳ ಖುಷಿ ಕೊಡುವಂಥದ್ದಲ್ಲ. ನಾನು ಫುಲ್ಲು ನನ್ನ ಮೀಸೆ ಗಡ್ಡ ಎಲ್ಲ ಬೋಳಿಸಿ ಫುಲ್ಲು ಹುಡುಗಿ ಥರ ವೇಷ ಹಾಕೊಬಿಟ್ಟಿದ್ದೆ. ಅಲ್ಲೆಲ್ಲ ನನ್ನ ಬಿಡಪ್ಪ ಆಂಟಿ 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 ಅಂತೆಲ್ಲ ರೇಗಿಸ್ತಾಯಿದ್ರು. ಭಾಳ ಖುಷಿ ಕೊಡ್ತಾಯಿತ್ತು ಟಾಸ್ಕ್ಗಳೆಲ್ಲ ನಮಗೆ. ನನ್ನ ಇನ್ವಾಲ್ವ್ಮೆಂಟು ಚೆನ್ನಾಗಿರ್ತಾಯಿತ್ತು. ಆ್ಯಕ್ಚುಲಿ ನಮಗೆ ಸ್ಟಾರ್ಟಿಂಗ್ ಹೋಗ್ತಾನೆ ಬಂದಿದ್ದೆ ಅದೇ ಫಸ್ಟ್ ಟಾಸ್ಕು.
ಅದರಲ್ಲಿ ಹೆಂಗಂತ ಹೇಳಿದ್ರೆ ನಾವೊಂದು ಎರಡು ಟೀಮ್ ಸ್ಪ್ಲಿಟ್ ಆಗಿತ್ತು. ಅದರಲ್ಲಿ ನಮಗೆ ಫುಡ್ಡು ವ್ಯಾಲ್ಯೂ ಫಸ್ಟು ಗೊತ್ತಾಗಿದೆ. ಅಲ್ಲಿ ನಾವು ಒಳಗಡೆ ಹೋಗಂಗಿಲ್ಲ, ಮನೆ ಒಳಗೆ ಯಾರು ಹೋಗ್ತಾರೋ ಅವ್ರು ಸೋತ್ಬಿಟ್ಟು ಹೋದ್ರು ಅಂತ. ಯಾರು ಬೇಕಾದ್ರೂ ಹೋಗ್ಬೋದು, ಮನೆ ಒಳಗೆ ಹೋದರೆ ಅವರಿಲ್ಲ, ಆಟದಿಂದ ಔಟ್ ಆಫ್ ದಿ ಗೇಮ್ ಅಷ್ಟೇ. ನಾವು ಅಲ್ಲಿರಬೇಕಿತ್ತು, ನಮ್ಮ ಎಕ್ಸಿಸ್ಟೆನ್ಸ್ ತೋರಿಸ್ಬೇಕಿತ್ತು. ನಮಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ನಾನ ಇಲ್ಲ, ಏನಿಲ್ಲ. ಜೊತೆಗೆ ಒಂದಿಷ್ಟು ರೇಷನ್ನಲ್ಲಿ ಇಟ್ಟಿದ್ರು, ಅದನ್ನು ನಾವು ಒಬ್ರಿಗೊಬ್ರು ಡಿಸೈಡ್ ಮಾಡಿ ಕಿತ್ಕೊಂಡಿದ್ವಿ. ಅದನ್ನು ಕಿತ್ಕೊಂಡು ಸರ್ವೈವ್ ಆಗಬೇಕು. ಬರೀ ಆಲೂಗಡ್ಡೆನ ಬೇಯಿಸ್ಕೊಂಡು ಒಂದು ದಿವಸ ತಿಂದಿದ್ದೀವಿ. ಅಕ್ಕಿ ಬೇಳೆನ ಅರ್ಧಂಬರ್ಧ ಬಾಯ್ಲ್ ಮಾಡ್ಕೊಂಡು ಹಾಗೆ ಅದನ್ನು ತಿಂದಿದ್ದೀವಿ ಒಂದೂವರೆ ದಿವಸ, ಬರೀ ಒಂದೂವರೆ ದಿವಸ. ಅವಾಗ ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ, ನಾವು ಆಚೆ ಇದ್ದರೆ ಎಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬಿರಿಯಾನಿ ತರಿಸ್ಕೋ, ಏನು ಬರ್ಗರ್ ತರಿಸ್ಕೋ, ಯಾವ ವಡಾಪಾವ್ ತರಿಸ್ಕೋ, ಏನು ಬೇಕಾದ್ರೂ ತಿಂದ್ಕೊಂಡು ಬಂದವರು ಇಲ್ಲಿ ಬಂದು ಬಿಗ್ ಬಾಸ್ ಮನೇಲಿ ಇನ್ನೂ ಒಂದು ವಾರ ಆಗಿಲ್ಲ, ಎಂಥ ಟಾಸ್ಕ್ ಕೊಟ್ಬಿಟ್ರು ಗುರು. ಜೀವನದ ಮಹತ್ವ ಈಗ ಬಂದು 10 ದಿವಸಲೇ ತೋರಿಸ್ತಾ ಇದ್ದಾರಲ್ಲ ಇವರು. ಅಂದರೆ ನಾವು ಅಕ್ಕಿ ಹಾಗೆ ಹಸಿ ಅಕ್ಕಿ ಅರ್ಧಂಬರ್ಧ ಎಲ್ಲ ತಿಂದ್ಬಿಟ್ಟಿದ್ದೀವಿ. ಅಕ್ಕಿ ಬೇಳೆ ಆಲೂಗಡ್ಡೆನೆಲ್ಲ ಬೇಯಿಸ್ಕೊಂಡು ಹಾಗೆ ಕಿವುಚ್ಕೊಂಡು ತಿಂದಿದ್ದೀವಿ. ಆ ಬಾಗಲ್ ತೆಗೆ ಶೇಷಮ್ಮ ಟಾಸ್ಕು ಭಾಳ ಭಯಂಕರವಾಗಿತ್ತು. ಅದು ಅಲ್ಲಿ ನಮಗೆ ಫುಡ್ ವ್ಯಾಲ್ಯೂ ತುಂಬ ಗೊತ್ತಾಯಿತು. ಆ್ಯಕ್ಚುಲಿ ಕನ್ಫೆಷನ್ ರೂಮಿಗೆ ಜಾಸ್ತಿ ಕರಿತಾ ಇದ್ದಿದ್ದು ನನ್ನ ಧನ್ರಾಜ್, ಕನ್ಫೆಷನ್ ರೂಮ್ಗೆ ಬನ್ನಿ ಅಂತ ಹೇಳಿದ್ರು. ಆ ಕರಿತಾ ಇದ್ದಾಗಲೇ ನಮ್ಗೆ ಖುಷಿ ಆಗ್ತಾಯಿತ್ತು. ಅವತ್ತಿನ ದಿವಸ ಅಂದರೆ ಹೆಚ್ಚು ಕಡಿಮೆ ಅದು 1 ತಿಂಗಳು ಆಗಿತ್ತೇನೋ ಮೋಸ್ಟ್ಲಿ ನಾವು ಬಿಗ್ ಬಾಸ್ ಮನೆಗೆ ಹೋಗಿ. ಯಾವ ವೀಕನ್ನ ನಂಗೆ ಮರ್ತೋಗಿದೆ. ಕನ್ಫೆಷನ್ ರೂಮ್ಗೆ ಹೋದೆ, ನಿಮ್ಮ ಎದುರುಗಡೆ ಪತ್ರ ಇದೆ ಓದಿ ಅಂತ ಹೇಳಿದ್ರು. ನಾನು ಓದಿದ್ರೆ ನಾವು ಒಂದು 7 ಜನನೋ 8 ಜನನೋ ಅಥವಾ 9 ಜನನೋ ಏನೋ ನಾಮಿನೇಟ್ ಆಗಿದ್ವಿ. ಅದರಲ್ಲಿ ನಾನೂ ಕೂಡ ಒಬ್ಬ ನಾಮಿನೇಟ್ ಆಗಿದ್ದೆ. ಈ ಸತಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಅದರಲ್ಲಿ ನೀವೇ ಎಲ್ಲ ಮನೆಯವರು ನಿರ್ಧಾರ ಮಾಡಿ ಇವತ್ತಿನ ದಿವಸ ರಾತ್ರಿನ ಒಬ್ಬನ ಮನೆಯಿಂದ ಆಚೆ ಹಾಕಬೇಕಂತ ಓದಿದ ತಕ್ಷಣ ಗಾಬರಿ ಆಗಿಬಿಟ್ಟೆ ನಾನು. ಅಯ್ಯಪ್ಪ, ನಾನು ನಾಮಿನೇಷನಲ್ಲಿದ್ದೀನಿ. ಜೊತೆಗೆ ನಾವಾದ್ರೂ ಬೇರೆಯವ್ರ ಹೆಸರು ತೊಗೊಂಡು ಒಬ್ಬರು ನಮ್ಮಲ್ಲೇ ಇರೋ ಸ್ನೇಹಿತರನ್ನ ಹೆಂಗೆ ಕಳಿಸೋದು ಆಚೆ, ಭಾಳ ಕಷ್ಟ ಆಗುತ್ತಲ್ಲಪ್ಪ ಇದು. ಅದು ಜೊತೆಗೆ ನನ್ನ ಹೆಸರು ಇದೆ, ನನ್ನ ಹೆಸರು ಬೇರೆಯವ್ರು ತೊಗೋತಾರೆ. ಇದು ಏನಪ್ಪ ಅಂತ ಟೆನ್ಷನ್ ತೊಗೊಬಿಟ್ಟೆ ನಾನು ಒಂದು ಸತಿ. ಹಿಂಗೆ ಬಿಗ್ ಬಾಸ್ ಹೇಗೆ ಇದು ಹೆಂಗೆ ಮಾಡೋದು ಅಂತ ಹೇಳಿದಾಗ, ಧನ್ರಾಜ್ ಇದು ಒಂದು ಪ್ರ್ಯಾಂಕ್ ಅಂದರು. ಅಯ್ಯೋ ಅಬ್ಬ, ಸದ್ಯ ಬಿಗ್ ಬಾಸ್ ನಮಗೆ ಆಫ್ ಇಟ್ಬಿಟ್ಟಿದ್ರಲ್ಲ ಇಷ್ಟೋ ತನಕ ನೀವು, ಅಯ್ಯಪ್ಪ ಅಂತ ಸಮಾಧಾನ ಆಯಿತು. ನೀವು ಮಾಡಬೇಕಾಗಿರೋದು ಇಷ್ಟೇ, ಇದರ ಜವಾಬ್ದಾರಿ ನೀವೇ ತಗೊಂಡು ಅಕ್ಷತಾ ಅವರನ್ನು ಆಚೆ ಕಳಿಸೋದು. ಆ ಒಂದು ಗೇಟ್ ಇದೆ, ಮೇಯ್ನ್ ಗೇಟು, ಅಲ್ಲಿ ತನಕನೂ ಅವರು ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ತನಕ ಅವ್ರನ್ನ ಕರ್ಕೊಂಡು ಬರಬೇಕು. ನೀವು ಎಲಿಮಿನೇಟ್ ಮಾಡಿ ಎಲ್ಲರೂ ಒಮ್ಮತದಿಂದ ಅವ್ರನ್ನ ಎಲಿಮಿನೇಟ್ ಮಾಡಿದ್ದೀರಾ ಅಂತ ನಾಮಿನೇಟ್ ಮಾಡಿ ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಅಲ್ಲಿಗೆ ನಿಮ್ದು ಇದೊಂದು ಪ್ರ್ಯಾಂಕ್ ಮುಗಿಯುತ್ತೆ. ಜೊತೆಗೆ ಈ ವಿಷಯ ರಾಕೇಶ್ಗೂ ಗೊತ್ತಾಗಬಾರ್ದು, ಅವರಿಬ್ಬರು ಗೊತ್ತಾಗ್ದಿದ್ದಂಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಬಂದ್ಬಿಟ್ಟು ಅಲ್ಲಿ ಹೇಳಿದೆ, ಓದಾಗ ಎಲ್ಲರಿಗೂ ಗಾಬರಿ, ಹೆಂಗೆ ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಸೋಫಾ ಮೇಲೆ ಎಲ್ಲ ಕುತ್ಕೊಂಡಿದ್ದಾರೆ, ಯಾರು ಜಾಗ ಕದಲ್ತಾ ಇಲ್ಲ. ನಾನು ಪ್ರತಿಯೊಬ್ಬರಿಗೂ ಹೋಗಿ ಹೇಳಬೇಕು ಇದು ಪ್ರ್ಯಾಂಕು ಅಂತ ಹೇಳ್ಬಿಟ್ಟು, ರಾಕೇಶ್ ಅಕ್ಷತಾ ಇಬ್ಬರನ್ನ ಬಿಟ್ಟು ಎಲ್ಲರಿಗೂ ಪ್ರ್ಯಾಂಕ್ ಅಂತ ಹೇಳಬೇಕು. ಹೆಂಗೆ ಕನ್ವೆ ಮಾಡೋದು, 10 ನಿಮಿಷ ಆಗ್ತದೆ, ಎಲ್ಲರೂ ಅಲ್ಲೇ ಇದ್ದಾರೆ, ಬನ್ನಿ ಎಲ್ಲ ಸಪ್ರೇಟಾಗಿ ಹೋಗಿ ಮಾತಾಡ್ಬೋದು ನಾನಂತೆಲ್ಲ ಹೇಳ್ತಿದ್ರು. ಯಾರು ಹೇಳ್ತಲ್ಲ ಹೆಂಗೆ ಹೋಗೋದು ಹಾಗೆ ಅಂತ. ಸದ್ಯಕ್ಕೆ ಅದು ಹಿಂಗೋ ಆಟೋಮೆಟಿಕ್ಕಾಗಿ ಒಂದು 6 ಜನ ಆ ಕಡೆ ಹೋದರು, 6 ಜನ ಈ ಕಡೆ ಬಂದರು. ನಾನೊಂದು 6 ಜನಕ್ಕೆ ಹೇಳಿದೆ, ಇದು ನೋಡಿ ಪ್ರ್ಯಾಂಕ್ ಇದು, ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಮತ್ತು ಪುನಃ ಅಕ್ಷತಾ ರಾಕೇಶನ್ ಇಬ್ಬರನ್ನ ಬಿಟ್ಟು ಇನ್ನೊಂದು 4-5 ಜನಕ್ಕೆ ಹೇಳಿದೆ, ಇದು ಪ್ರ್ಯಾಂಕು, ನಾವೆಲ್ಲ ಸೇರಿ ರಾಕೇಶ್ ಗೊತ್ತಾಗ್ಬಾರ್ದು, ಅಕ್ಷತಾ ಗೊತ್ತಾಗ್ಬಾರ್ದು, ಅವ್ರನ್ನ ಆಚೆ ಕಳಿಸ್ಬೇಕು ಅಂತ. ಅದ್ರಲ್ಲಿ ರಶ್ಮಿ ನನಗೆ ಹೇಳ್ತಿದ್ದಾರೆ, ಏನೋ ನೀನು ಹಿಂಗೆ ಪ್ರ್ಯಾಂಕ್ ಅಂತ ಹೇಳ್ಬಿಟ್ಟು ಅವ್ರನ್ನ ಆಚೆ ಕಳಿಸ್ಬಿಟ್ಟು ನೀನು ಸೇಫ್ ಆಗಿಬಿಟ್ರೆ ಹೆಂಗೋ ಅಂತ ಹೇಳ್ಬಿಟ್ಟು. ಅಯ್ಯಮ್ಮ ತಾಯಿ, ನಿಜವಾಗ್ಲೂ ಬಿಗ್ ಬಾಸ್ ಹೇಳೋದು ಪ್ರ್ಯಾಂಕ್ ಇದು, ಹಾಗೇನಿಲ್ಲ ಅಂತ ಹೇಳಿಬಿಟ್ಟು ಅದೆಲ್ಲ ಒಂದು ಚೆನ್ನಾಗಿ ಮಾಡಿದ್ವಿ. 1.5 ಗಂಟೆ 2 ಗಂಟೆಗಳ ಕಾಲ ಡ್ರಾಮಾ ನಡೀತದು. ಜೊತೆಗೆ ಆ ಪ್ರ್ಯಾಂಕಲ್ಲಿ ರಾಕೇಶ್ ಅಕ್ಷತಾ ನನ್ನ ಹೆಸರೇ ತೊಗೊಬಿಟ್ರು, ಧನರಾಜ್ ಮನೆಯಿಂದ ಆಚೆ ಕಳಿಸೋಣ ಅಂತ ಹೇಳ್ಬಿಟ್ಟು. ನನಗೆ ಒಳಗಡೆ ನಗು ಬರ್ತಾ ಬತ್ತು, ಆ್ಯಕ್ಟಿಂಗ್ ಮಾಡೋಂಗಿಲ್ಲ ನನಗೆ. ಅಯ್ಯೋ, ನನ್ನ ಹೆಸರೇ ತೊಗೊಳ್ತಾ ಇದ್ದೀರಾ ನೀವು ಮನೆಯಿಂದ ಆಚೆ ಕಳ್ಸೋಕೆ, ಇರಲಿ ಅಂದ್ಕೊಂಡೆ. ಮತ್ತು ಆಚೆ ತನಕ ಅವ್ರನ್ನ ಕರ್ಕೊಂಡು ಬಂದು ಆದಮೇಲೆ ಬಿಗ್ ಬಾಸ್ ಇದು ಪ್ರ್ಯಾಂಕ್ ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು ನಮಗಂತೂ ಪ್ರ್ಯಾಂಕ್ ಮಾಡಿದ್ದು. ಅದು ಭಾಳ ಒಂದು ಸಕ್ಸಸ್ಫುಲ್ ಪ್ರ್ಯಾಂಕ್ ಅದು. ಅಕ್ಷತಾ ರಾಕೇಶ್ ಅವರು ಅದೇ ಸ್ಟಾರ್ಟಿಂಗಲ್ಲಿ ತುಂಬ ಸ್ವಲ್ಪ ಕ್ಲೋಸ್ ಆಗಿದ್ರು. ಅವ್ರ ಕಂಫರ್ಟ್ ಝೋನಲ್ಲಿ ಅವ್ರು ರಾಕೇಶ್ ಹೇಳ್ತಾಯಿದ್ರು, ನನಗೆ ಕಂಫರ್ಟ್ ಝೋನ್ ಜಾಸ್ತಿ ಇದೆ ಅಕ್ಷತಾ ಜೊತೆ, ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೋತಾರೆ ಅಂತ. ಅಕ್ಷತನೂ ಹಾಗೆ ರಾಕೇಶ್ ಬಗ್ಗೆ ಹೇಳ್ತಾಯಿದ್ರು. ಸೊ ನಾವೆಲ್ಲ ಈಗ ತುಂಬ ಏನು ಭಾರಿ ಅವ್ರ ಬಗ್ಗೆ ನಾವೇನು ಚರ್ಚೆ ಮಾಡೋಕೆ ಹೋಗ್ತಾರಲ್ಲ, ಏನು ಮಾತಾಡ್ತಾ ಇರಲ್ಲ. ಅವ್ರ ಪಾಡಿಗೆ ಅವರು ಜಾಸ್ತಿ ಅವ್ರ ಝೋನಲ್ಲೇ ಇರ್ತಾಯಿದ್ರು. ಒಂದು ತಿಂಗಳು ಹೆಚ್ಚು ಕಡಿಮೆ 1.5 ತಿಂಗಳು ಅವ್ರ ಝೋನಲ್ಲೇ ಜಾಸ್ತಿ ಇರ್ತಾಯಿದ್ರು. ಮತ್ತು ಅವ್ರಿಗೆ ಗೊತ್ತಾಯಿತು, ಸುದೀಪ್ ಸರ್ ಸ್ವಲ್ಪ ಎಲ್ಲ ಹಿಂಟ್ ಕೊಟ್ಟರು, ನೋಡಿ ಹಿಂಗೆ ಅಂತ ಹೇಳಿದಾಗ ಅವ್ರಿಗೂ ಸ್ವಲ್ಪ ಗೊತ್ತಾಯಿತು. ಆಮೇಲೆ ಬರ್ತಾ 1.5 ಮಂತ್ ಆಗ್ತಾಯಿದ್ದಂಗೆ, ಯಾಕೋ ನಾವಿಬ್ಬರು ಹಿಂಗೆ ಮಾತಾಡೋದು ಏನೋ ಬೇರೆ ಥರ ಪೋಟ್ರೆ ಆಗ್ತದೆ, ಬೇರೆ ಥರ ನಮ್ಮ ಮನೆಯವ್ರಿಗಾಗಲಿ ಅವ್ರ ಮನೆಯವ್ರಿಗಾಗಲಿ ಇಷ್ಟ ಆಗ್ತಾಯಿಲ್ಲ, ಬೇಡ ಇದರಿಂದ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಂತ ಹೇಳಿ. ಆಮೇಲೆ ಅವ್ರು ಸ್ವಲ್ಪ ಅವ್ರಿಗೆ ಅರ್ಥ ಆಯಿತು, ನಾವು ಹಿಂಗೆ ಕ್ಲೋಸ್ನೆಸ್ ಇರೋದ್ರಿಂದ ಏನಾದ್ರು ಬೇರೆಯವ್ರಿಗೆ ಬೇಜಾರಾಗ್ಬೋದು ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಬೇರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು ಅವ್ರು. ನಮ್ಮ ಜೊತೆ ಎಲ್ಲ ಸ್ವಲ್ಪ ಇನ್ವಾಲ್ವ್ ಜಾಸ್ತಿ ಆಯಿತು.
ರಾಕೇಶು ಅಕ್ಷತಾ ಎಲ್ಲ ನಮ್ಮ ಜೊತೆ ಜಾಸ್ತಿ ಬರೆಯೋಕ್ಕೆ ಶುರು ಮಾಡಿದ್ರು ಅವರಿದ್ರು. ಸೊ ಗುಡ್ ಫ್ರೆಂಡ್ಸ್ ಅವರಿಗೆ ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ಈಗ ನಾನಂತೂ ಮದುವೆ ಆಗಿರೋನು, ನಾನು ಅಲ್ಲಿ ಹೋಗಿ ಏನು ಪ್ರೀತಿ ಪ್ರೇಮ ಮಾಡೋಕ್ಕಾಗಲ್ಲ, ಏನೂ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಬಟ್ ಏನಂತ ಹೇಳಿದ್ರೆ ಬರೋ ಕಂಟೆಸ್ಟೆಂಟ್ಗಳು ಕೂಡ ಗೊತ್ತಿರಬೇಕು ನಾವಿಲ್ಲಿ ಯಾಕೆ ಬರೋದು, ನಮ್ಮ ಒಂದು ಲೈಫ್ ಓಪನ್ ಬುಕ್ ಆಗುತ್ತೆ ಇಲ್ಲಿ. ನಾವು ಒಂದು ಏನಿದ್ರು ಗೊತ್ತಾಗುತ್ತೆ, ನಾವೇನೇ ಮಾಡಿದ್ರು ಪ್ರತಿಯೊಂದಕ್ಕೂ ಕ್ಯಾಮ್ರಾ ಇದೆ ಅಲ್ಲಿ, ನಮ್ಮದೊಂದು ಎಕ್ಸ್ಪ್ರೆಷನು ಗೊತ್ತಾಗುತ್ತೆ. ಸೊ ಏನೇ ಒಂದು ಹೆಜ್ಜೆ ಇಡಬೇಕಾದ್ರೂ ನಾವು ತುಂಬ ಆಲೋಚನೆ ಮಾಡಬೇಕು. ಅಕಸ್ಮಾತ್ ಇಲ್ಲಿ ಯಾರೋ ಒಂದು ಹುಡುಗಿ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಗೊತ್ತಾಗುತ್ತೆ, ಪಡಲ್ಲ ಅಂದ್ರೂ ಗೊತ್ತಾಗುತ್ತೆ. ಸೊ ನಾನು ಬಂದಿರೋ ಉದ್ದೇಶ ಏನು, ಉದ್ದೇಶದ ಜೊತೆಗೆ ನನಗಿಲ್ಲಿ ನಾವಿಲ್ಲೊಂದೇನೋ ಗಾಸಿಪ್ ಮಾಡಿದ್ರು ಕೂಡ ಅಥವಾ ಇನ್ನೊಬ್ಬರ ಬಗ್ಗೆ ಏನೋ ಒಂದು ಅಫೇರ್ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ಗೊತ್ತಾದ್ರೂ ಪರವಾಗಿಲ್ಲ ಅನ್ನೋ ಥರ ಒಂದು ಧೈರ್ಯ ಇದ್ದರೆ ಅವ್ರು ಮುಂದುವರಿಬೋದು, ಇಲ್ಲಾಂದರೆ ಅವ್ರು ಇಷ್ಟ ಅದು ಅವ್ರಿಗೆ ಬಿಟ್ಟಿರೋದು. ಸೊ ಗಾಸಿಪ್ಪು ಅಫೇರ್ ಅದೆಲ್ಲ ನಡೀತಾ ಇರುತ್ತೆ, ಅದು ಅವ್ರವ್ರ ರಿಸ್ಕ್, ಅವ್ರ ಇಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಅದೇ ನಾನು ಆಗಲೇ ಹೇಳ್ದಂಗೆ ತುಂಬ ವ್ಯತ್ಯಾಸ ಇಲ್ಲ ಅಂತಲೂ ಹೇಳ್ಬೋದು, ವ್ಯತ್ಯಾಸ ತುಂಬ ಇದೆ ಅಂತಲೂ ಹೇಳ್ಬೋದು. ಅದು ಹೇಗೆ ತಗೋತಾರೋ ಹಾಗೆ. ನಾವಿಲ್ಲಿ ಬಂದಾಗ ಈಗ ನಮಗೆ ಅದೇ ಈಗ ನಮಗೆ ಒಂದು ಏನೋ ಸಣ್ಣದೊಂದು ಬೇಜಾರಾಯಿತು, ಆಚೆ ಎಲ್ಲೋ ಒಂದು ಏನೋ ಯಾರೋ ಜೊತೆ ಯಾರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಏನಾಯಿತು ಅಂತ ಹೇಳಿದಾಗ ಆಯ್ತು ಸರಿನಪ್ಪ ಅಂದ್ಬಿಟ್ಟು ಮನೆಗೆ ಬರ್ತೀವಿ, ನಮ್ಮ ಅಮ್ಮನೋ ತಮ್ಮನೋ ತಂಗಿನೋ ಹೆಂಡ್ತಿನೋ ಯಾರು ಇರ್ತಾರೆ ಅವ್ರ ಹತ್ರ ಒಂಚೂರು ಹೇಳ್ತಾ ಇದ್ದಂಗೆ ಅದು ಮನಸ್ಸಿಂದ ಆಚೆ ಹೋಗುತ್ತೆ, ಅವ್ರ ಸಪೋರ್ಟ್ ಸಿಗುತ್ತೆ, ಮತ್ತೆ ಫುಲ್ ಫೀಲ್ ಫ್ರೆಶ್, ತುಂಬ ಫ್ರೆಶ್ ಆಗಿಬಿಡ್ತೀವಿ, ಒಂದು ಎನರ್ಜಿ ಸಿಕ್ಬಿಡುತ್ತೆ. ಬಟ್ ಅಲ್ಲಿ ನಿಮ್ಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಆಘಾತ ಆಯಿತು, ನಿಮ್ಗೊಂದು ಬೇಜಾರಾಯಿತು ಅಂತ ಹೇಳಿದ್ರೆ ಒಬ್ಬರು ಹೆಗಲು ಕೊಡೋರು ಇರಲ್ಲ. ಅಕಸ್ಮಾತ್ ಇದೆ ಅಂತ ಹೇಳಿದ್ರು ಅವ್ರ ಹತ್ರ ನಾವು ಹೆಗಲು ಕೊಟ್ಟರು ಅಂದ್ಬಿಟ್ಟು ನಾವು 4 ಮಾತು ಹೇಳಿದ್ರೆ ನಾಳೆ ಅವ್ರಿಗೂ ನಮಗೂ ಜಗಳ ಆಗುತ್ತೆ, ನೀನು ಹಿಂಗೆ ಹೇಳಿದ್ಬಿಟ್ಟು ನಮ್ಮ ಆ ವಿಷಯ ತೊಗೊಂಡು ಇಟ್ಕೊಂಡು ಜಗಳ ಆಡ್ಬಿಡ್ತಾರೆ. ಸೊ ಅಲ್ಲಿ ನಂಬೋದಾ ನಂಬೇಡವಾ ಅನ್ನೋ ಥರ ಒಂದು ಪ್ರಶ್ನೆಗಳು ಬರುತ್ತೆ. ಈಗ ಆಚೆ ಪ್ರಪಂಚದಲ್ಲಿ ಮನೆಯವರೇ ನಂಬೋಕ್ಕಾಗಲ್ಲ ಅನ್ನೋ ಥರ ಹಿಂಗೆ ಗಲಾಟೆಗಳು ನಡೀತಾ ಇರಬೇಕಾದ್ರೆ ಇನ್ನು ಬಿಗ್ ಬಾಸ್ ಮನೇಲಿ ಎಲ್ಲೋ ಸ್ಟ್ರೇಂಜರ್ ಅವರೆಲ್ಲ, ನಮಗೂ ಅವ್ರಿಗೂ ಯಾರು ಏನು ಅಂತಲೇ ಗೊತ್ತಿಲ್ಲ, ಅವ್ರನ್ನ ಹೇಗೆ ನಂಬಿ ನಾವು ಹೇಳೋಕ್ಕಾಗತ್ತೆ, ದುಃಖ ತೊಡ್ಕೊಳಕ್ಕಾಗತ್ತೆ, ಆಗಲ್ಲ. ಸೊ ಬಿಗ್ ಬಾಸ್ ಮನೆಗೂ ಇದು ವ್ಯತ್ಯಾಸ. ಅಲ್ಲಿರೋರನ್ನ ನಾವು ಹೆಚ್ಚು ನಂಬೋಕ್ಕಾಗಲ್ಲ, ಇಲ್ಲಿ ನಮ್ಮ ಮನೆಯವ್ರನ್ನ ನಾವು ನಂಬೋದು, ಅವ್ರ ಜೊತೆ ಪ್ರೀತಿಯನ್ನು ತೊಡ್ಕೊಬೋದು, ದುಃಖನ ಹಂಚ್ಕೋಬೋದು. ಜೊತೆಗೆ ಈ ಲೈಫಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು, ನಿಮ್ಮ ಅನುಕೂಲಕ್ಕೆ ಹೆಂಗಿದ್ದೀರೋ ಹಾಗೆ. ನಿಮ್ಮ ಕೈಯಲ್ಲಿ ದುಡ್ಡಿದೆ ಅಂತ ಹೇಳಿದ್ರೆ ಏನು ಬೇಕೋ ದಾವ ಆಗ್ತಾಯಿದೆ ಅಂತ ಹೇಳಿದ್ರೆ ಒಂದು ಜ್ಯೂಸ್ ಕುಡಿಬೋದು, ಅಥವಾ ಒಂದು ಫುಡ್ ಬೇಕು ಅಂತ ಹೇಳಿದ್ರೆ ಮನೇಲಿ ಮಾಡ್ಕೊಂಡು ತಿನ್ಬೋದು, ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಬಟ್ ಅಲ್ಲಿ ಹಾಗಲ್ಲ, ನಮಗೊಂದು ಒಂದೊಂದ್ಸತಿ ಹಣ್ಣುಗಳೇ ಕೊಡ್ತಾರಲ್ಲ, ಹಣ್ಣು ಕೊಟ್ಟರು 12-13 ಆ್ಯಪಲ್ ಬರೋದು ಒಂದು ವಾರಕ್ಕೆ. ಒಬ್ರಿಗೂ ಒಂದೊಂದು ಆ್ಯಕ್ಚುಲಿ ಒಂದು 14 ಜನ ಇದ್ದಾಗ ಒಂದ್ಸರಿ 13 ಆ್ಯಪಲ್ ಕೊಟ್ಬಿಟ್ಟಿದ್ರು, ವಾರಕ್ಕೆ ಒಂದೇ ಆ್ಯಪಲ್ ಸಿಗೋದು, ಅದರಲ್ಲಿ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿರೋದು. ಇಲ್ಲಾಂದ್ರೆ ನಾವು ಹೋಗ್ಲಿ ಬಿಡು ನಮ್ಮವರೇ ಅಲ್ವಾ ಅಣ್ಣ ತಮ್ಮ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಅಲ್ಲಾದರೆ ನಾವ್ಯಾಕೆ ಬಿಡಬೇಕು, ನನಗೂ ಬೇಕು ನ್ಯೂಟ್ರಿಷನ್ಸು, ನನಗೆ ಬೇಕು, ನಾನು ಬದುಕಬೇಕು, ನಾನು ಇಲ್ಲಿ ಸರ್ವೈವಲ್ ಆಗೋಕ್ಕೆ ಬಂದಿದ್ದೀನಿ ಅಂತ ಒಂಥರ ಗಲಾಟೆ. ಸೊ ಈ ಥರದ್ದೆಲ್ಲ ಯೋಚನೆ ಮಾಡೋದಕ್ಕೆ ಹೋದಾಗ ಅಜಗಜಾಂತರ ವ್ಯತ್ಯಾಸ ಬರುತ್ತೆ ಬಿಗ್ ಬಾಸ್ ಮನೆಗೂ ರಿಯಲ್ ಲೈಫ್ಗೂ. ರಿಯಲ್ ಲೈಫೇ ಬಿಗ್ ಬಾಸ್ ಮನೆ ಅಲ್ಲ, ಕೆಲವರು ಅನ್ಕೋಬಿಟ್ಟಿರ್ಬೋದು ರಿಯಲ್ ಲೈಫು ಬಿಗ್ ಬಾಸ್ ಮನೆ ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಅಂತ. ಬಟ್ ಈ ಕೆಲವು ವಿಷಯಗಳಲ್ಲಿ ಈ ಬಾಂಡಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಕಂಫರ್ಟ್ ಝೋನ್ ಈ ಥರದ್ದೆಲ್ಲ ಇದ್ದಾಗ ಆಚೆ ಆರಾಮಾಗಿ ಕಳಿಬೋದು. ನಾವು ಒಂದು 2 ದಿವಸ ದುಃಖದಲ್ಲಿ ಆಚೆ ಬಂದುಬಿಡ್ಬೋದು. ಬಟ್ ಅಲ್ಲಿ ನಮಗೆ ಕಾಡ್ತಾನೆ ಇರುತ್ತೆ, ನಮ್ಮವ್ರು ಯಾರೋ ಒಬ್ರು ಬೇಕಿತ್ತು. ಆವಾಗಲೇ ಮನೆಯವ್ರ ಬೆಲೆ ಜಾಸ್ತಿ ಗೊತ್ತಾಗೋದು. ನಮ್ಮ ಸ್ನೇಹಿತರು ನಿಜವಾಗ್ಲೂ ಅಯ್ಯಪ್ಪ ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಅವ್ನು ಕಾಲ್ ಮಾಡಿದಾಗಲ್ಲ ನಾನು ರಿಸೀವೇ ಮಾಡ್ತಾ ಇರಲಿಲ್ಲ, ಇವಾಗ ಅವ್ನು ಮಾಡಿದ್ರು ಸಾಕು ನಾನು ರಿಸೀವ್ ಮಾತಾಡ್ತೀನಿ ಅನ್ನೋ ಥರ ಫೀಲ್ ಬರುತ್ತೆ. ಮನೇಲಿ ಅಮ್ಮ ಬೆಳಗ್ಗೆ ಸಾಯಂಕಾಲ ತನಕ ಫೋನ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ, ಒಂದು ಫೋನ್ ರಿಸೀವ್ ಮಾಡೋಕ್ಕಾಗಲ್ವ ಅಂತ ಹೇಳ್ತಾರೆ. ನಾವು ಇವಾಗ ಅನ್ಸುತ್ತೆ ಅಯ್ಯಪ್ಪ ಬೇಕಲ್ವ ಇದೆಲ್ಲ. ಈಗ ನಾನು ಹೆಂಡ್ತೀನಿ ಬೆಳಗ್ಗೆ ಸಾಯಂಕಾಲ ತನಕ ಮೆಸೇಜ್ ಮಾಡೋದು ರಿಪ್ಲೈ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ಇದೆಲ್ಲ ಎಣಿಸ್ಕೊಂಡು ಅವಾಗ ನಮಗೆ ಆಚೆ ಲೈಫ್ಗೂ ಈ ಲೈಫ್ಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ, ನಾವು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ಇಲ್ಲಿ ಬಂದು. ಆಚೆ ಹೋದ್ಮೇಲೆ ಅದೆಲ್ಲ ಆ ಥರ ಕೇರ್ಲೆಸ್ ಮಾಡಬಾರ್ದಪ್ಪ, ಪ್ರತಿಯೊಂದು ಕ್ಷಣನೂ ನಾವು ಅನುಭವಿಸ್ಬೇಕು ಇರೋಷ್ಟು ಜೀವನ ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಇದೇ ಬಿಗ್ ಬಾಸ್ ಮನೆಗೂ ಈ ಹೊರಗಿನ ಪ್ರಪಂಚಕ್ಕೂ ಇರುವಂಥ ವ್ಯತ್ಯಾಸ. ಮೊದಲು ನಿಜವಾದ ವ್ಯಾಲ್ಯೂ ಏನಿದೆ ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ಏನು ವ್ಯಾಲ್ಯೂ ಇದೆ ಅನ್ನೋದು ಭಾಳ ಅರ್ಥ ಆಯಿತು. ಅದು 92 ಡೇಸ್ ನಾನು ಅಲ್ಲಿ ಇದ್ನಲ್ಲ, ಒಂದು 10-15 ದಿವಸ ಹೇಗೋ ಒಂದು ಮ್ಯಾನೇಜಬಲ್ ಹೆಂಗೋ ನಡೀತಾ ಬಂತು. 1 ತಿಂಗಳು, 1.5 ತಿಂಗಳು, 2 ತಿಂಗಳು, ಯಪ್ಪ ನಾವು ಎಲ್ಲಿದ್ದೀವಿ ಇವ್ರ ಜೊತೆ ಇನ್ನೂ ಹೇಗೆ ಜೀವನ ಮಾಡೋದು ಅನ್ನೋ ಒಂಥರ ಕಷ್ಟ. ಮನೆಯವ್ರದ್ದೆಲ್ಲ ತುಂಬ ನೆನಪಾಗ್ತಾಯಿತ್ತು. ಸೊ ಅದೇ ಪ್ರತಿಯೊಂದು ಈ ಒಂದು ಪ್ರೀತಿ ತೋರಿಸೋರು ಮನೆಯವ್ರು ತೋರಿಸೋ ಪ್ರೀತಿ ಆಗಲಿ, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಸ್ನೇಹಿತರು ತೋರಿಸೋಂಥ ಪ್ರೀತಿ ಆಗಲಿ, ಅದೆಲ್ಲ ಅಲ್ಲಿ ತುಂಬ ವ್ಯಾಲ್ಯೂಬಲ್ ಆಗಿ ಕಾಣಿಸ್ತಾ ಇತ್ತು. ಆ ಮುಂಚೆ ನಾನು ಹೋಗೋದಕ್ಕೂ ಈಗ ಇಲ್ಲಿ ಬಂದ ಮೇಲೆ ನಾನು ಇರೋದಕ್ಕೂ ನನ್ನಲ್ಲೇ ತುಂಬ ವ್ಯತ್ಯಾಸಗಳಿದೆ. ಯಾಕಂದರೆ ಈಗ ತುಂಬ ಗೌರವ ಕೊಡ್ತೀನಿ. ಮೊದಲು ಗೌರವ ಕೊಡ್ತಾ ಇರಲ್ಲ ಅಂತಲ್ಲ, ಬಟ್ ಈಗ ಇನ್ನೂ ಗೊತ್ತಾಗತ್ತೆ ಎಲ್ಲರದು ಅಯ್ಯಪ್ಪ ಇದನ್ನೆಲ್ಲ ಕಳ್ಕೊಬಾರ್ದು, ನಾವು ಎಲ್ಲರ ಜೊತೆ ಚೆನ್ನಾಗಿರಬೇಕು. ಯಾಕಂದರೆ ಪ್ರೀತಿ ತೋರಿಸೋರು ತುಂಬ ಜನ ಕಡಿಮೆ.
ಅಕಸ್ಮಾತ್ ನಮ್ಗೆ ಯಾರೋ ತೋರ್ಸೋಕೆ ಬರ್ತಾರೆ ಅಂದರೆ ಸ್ವಲ್ಪ ಗೌರವದಿಂದ ಕಾಪಾಡಬೇಕು, ಉಡಾಫೆ ಮಾಡಬಾರ್ದು ನಾವು. ಯಾಕಂದರೆ ಇನ್ನು 4 ದಿವಸ ಆದಮೇಲೆ ನಮ್ಗೆ ಇನ್ಯಾರು ಪ್ರೀತಿ ತೋರಿಸ್ತಾರೋ ಗೊತ್ತಿಲ್ಲ. ಸೊ ನಾವು ಪ್ರೀತಿ ತೋರಿಸ್ಬೇಕು, ಪ್ರೀತಿ ತೋರಿಸೋರು ನಾವು ಕಾಪಾಡ್ಕೋಬೇಕು. ಅದೆಲ್ಲ ಅಮೂಲ್ಯ ಜೀವನದಲ್ಲಿ. ಬಿಗ್ ಬಾಸ್ ಮನೆಯೇ ಮಿಸ್ ಮಾಡ್ಕೋತೀವಿ ಆ್ಯಕ್ಚುಲಿ. ಯಾಕಂದರೆ ಅದೊಂದು ಅನುಭವ ಇನ್ನೊಂದ್ಸತಿ ಬೇಕಾದರೂ ಸಿಗಲ್ಲ ನಮಗೆ. ನಾವು ಆಲ್ರೆಡಿ ಕಂಟೆಸ್ಟೆಂಟ್ ಆಗಿ ಆಚೆ ಬಂದಾಯಿತು, ನಾವು ಇನ್ನೊಂದು ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ನೆಕ್ಸ್ಟ್ ಇಯರ್ ಹೋಗ್ಬೇಕಂದ್ರೂ 1 ದಿವಸ ಇದ್ಬಿಟ್ಟು ಬನ್ನಿ, ಇಲ್ಲ 2 ದಿವಸ ಇದ್ಬಿಟ್ಟು ಬನ್ನಿ ಅಂತ ಹೋಗ್ತಾರೆ. ಬಟ್ ಆ ಫೀಲೇ ಬೇರೆ. ಸೊ ಇವಾಗ ನಾವು ಇಡೀ ಬಿಗ್ ಬಾಸ್ ಮನೆಯೇ ಮಿಸ್ ಮಾಡ್ಕೋತೀವಿ. ಅಲ್ಲಿ ನಡೆದಂಥ ಟಾಸ್ಕು, ಅದು ಇದು ಚರ್ಚೆಗಳು, ಜಗಳಗಳು ಎಲ್ಲ ಮಿಸ್ ಮಾಡ್ಕೋತೀವಿ. ಜೊತೆಗೆ ಮೇಯ್ನಾಗಿ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಸುದೀಪ್ ಸರ್ ನಮಗೆ ಶನಿವಾರ ಬಂದು ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಏನು ನಡೀತಾ ಇತ್ತು. ಯಾಕಂದ್ರೆ ನಮಗೇನು ಗೊತ್ತಾಗ್ತಾ ಇರಲಿಲ್ಲ, ನಾವು ಹಿಂಗೆ ಆಚೆ ಕಾಣಿಸ್ತಾ ಇದ್ವಿ, ಟಾಸ್ಕಲ್ಲಿ ಹೆಂಗೆ ಮಾಡಿದ್ವಿ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಒಂದೊಂದ್ಸರಿ ಬೈದು ಬಿಡ್ತಾ ಇದ್ವಿ ಬೇರೆಯವ್ರಿಗೆ, ಒಂದೊಂದ್ಸರಿ ಏನೇನು ಆಗ್ತಾಯಿತ್ತು. ಬಟ್ ಸುದೀಪ್ ಸರ್ ಬಂದುಬಿಟ್ಟು ನೋಡ್ರಿ ಇಲ್ಲಿ ಸ್ವಲ್ಪ ಹಾದಿ ತಪ್ತಾ ಇದ್ದಾರೆ, ಅದು ಡೈರೆಕ್ಟಾಗಿ ಹೇಳ್ತಾ ಇರಲ್ಲ, ಹೇಳಬೇಕಿತ್ತು ಹೇಳಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪಿನ್ ಪಾಯಿಂಟ್ ಕೊಟ್ಟು ಹೋಗೋರು. ಅದು ನಮ್ಮ ತೊಗೊಳೋಕ್ಕಾಯ್ತು, ನಮ್ಮ ತಿದ್ಕೊಳ್ಳೋಕ್ಕಾಯ್ತು ಅಂತ ಹೇಳಿದ್ರೆ ನಾವು ತಿದ್ಕೋತಾ ಇದ್ವಿ. ಇಲ್ಲಾಂದ್ರೆ ತಿದ್ಕೊಳ್ಳೋರ್ಗೆ ಒಂದು ಒಳ್ಳೆ ಅವಕಾಶ ಸುದೀಪ್ ಸರ್ ಬಂದು ಹೇಳ್ತಾ ಇದ್ದಿದ್ದು. ನನಗದಂತೂ ತುಂಬ ತಿದ್ಕೊಳ್ಳೋಕೆ ಅವಕಾಶ ಸಿಕ್ತು. ಯಾಕಂದರೆ ನನಗೆ ಹೊರಗಡೆ ನನಗೆ ಒಳಗಡೆ ಇದ್ದಾಗ ಏನೂ ಗೊತ್ತಾಗ್ತಾ ಇರಲ್ಲ. ಹೊರಗಡೆ ಬಂದಮೇಲೆ ನನಗೊಂದು ಕೆಲವು ಅಯ್ಯೋ ಜೆಂಟಲ್ಮ್ಯಾನ್, ಒಳ್ಳೆ ಮನುಷ್ಯ, ಸಹೃದಯವಂತ, ಹಾಗೆ ಹೀಗೆ ಅಂತೆಲ್ಲ ಇದ್ದಾಗ ನನ್ನ ಬಗ್ಗೆ ಇಷ್ಟೊಂದು ಜನ ಒಂದು ಈ ಥರ ವ್ಯಕ್ತಪಡಿಸಿದ್ದಾರೆ ಅವರ ಒಂದು ಗೌರವ ಭಾವನೆನ. ಸೊ ಇದಕ್ಕೆಲ್ಲ ಕಾರಣ ಸುದೀಪ್ ಸರೇ ಹೆಚ್ಚು ಕಡಿಮೆ. ಯಾಕಂದರೆ ನಮ್ಗಲ್ಲಿ ಬಂದು ತಿದ್ಕೊಳ್ಳೋಕೆ ಹೇಳ್ತಾ ಇದ್ರಲ್ಲ, ನಾವೆಲ್ಲ ತಿದ್ಕೊಂಡಿದ್ದಕ್ಕೆ ಹಿಂಗೆ ಕಾಣಿಸಿದ್ದೀವಿ ಜನಕ್ಕೆ ಅನ್ನೋ ಥರ ಭಾಳ ಖುಷಿ ಆಯಿತು. ಅದನ್ನು ಮಿಸ್ ಮಾಡ್ಕೋತೀನಿ ಸುದೀಪ್ ಸರ್ದು ಶನಿವಾರ ನಡೀತಾ ಇದ್ದಂಥ ಕಾನ್ವರ್ಸೇಷನ್ನ ಜಾಸ್ತಿ. ಬಿಗ್ ಬಾಸ್ ಮನೇಲಿದ್ದಾಗ ಹೊರಗಡೆದು ಅದೇ ಮೇಯ್ನ್ ಮಿಸ್ ಮಾಡ್ಕೊತಿದ್ದೆ. ಮನೆಯವ್ರದ್ದು ಒಂದು ಪ್ರೀತಿ ನಮ್ಗೆ ಅಷ್ಟು ಪ್ರೆಸೆಂಟ್ ಬೇಕೇ ಬೇಕಪ್ಪ. ಇಲ್ಲಿ ಒಂದು ಯಾರೋ ಒಬ್ಬರ ಜಗಳ ಆಡ್ಬಿಟ್ರೆ ವಿನಾಕಾರಣ ಜಗಳ ಆಡ್ಬಿಡ್ತೀವಿ. ಹೆಂಗಂದ್ರೆ ಎಲ್ಲೆಲ್ಲಿಗೆ ಹೋಗ್ಬಿಟ್ಟು ಏನೇನೋ ಪೀಕ್ ಆಗಿ ಒಂದ್ಸತಿ ಅಳು ಬಂದುಬಿಡುತ್ತೆ. ಅಳಬೇಕಂದ್ರೂ ಅಯ್ಯ ನಾವು ಹೆಂಗೆ ಹತ್ಬಿಟ್ರೆ ತುಂಬ ವೀಕಾಗಿ ಕಾಣಿಸ್ಬಿಡ್ತೀವಿ, ಅಳಬಾರ್ದಪ್ಪ, ತಡ್ಕೋಬೇಕು, ಕಂಟ್ರೋಲ್. ಎಲ್ಲೋ ಮೂಲೆಯಲ್ಲಿ ಹೋಗಿ ಒಬ್ಬನೇ ಎಲ್ಲೋ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲೋ ಗಾರ್ಡನ್ ಏರಿಯಾದಲ್ಲೋ ಅಲ್ಲೇ ಸಮಯ ಕಳೆದ್ಬಿಡ್ತಾ ಇದ್ದೆ. ಹಾಗೆ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಆ ಟೈಮಲ್ಲಿ ಆಕಾಶ ನಕ್ಷತ್ರಗಳನ್ನು, ಆ ಪಕ್ಷಿಗಳನ್ನು, ಅಲ್ಲಿರೋ ಮರ ಗಿಡಗಳನ್ನೆಲ್ಲ ಎಣ್ಸ್ಕೊಂಡು ಎಲ್ಲೋ ಕಾಡಲ್ಲಿ ಹೋಗಾರು ಜೀವನ ಮಾಡ್ಬಿಡ್ಬೋದಪ್ಪ, ಇಂಥವ್ರ ಮಧ್ಯೆ ಜೀವನ ಮಾಡೋಕ್ಕಾಗಲ್ಲ ಅನ್ನೋ ಥರ ಒಂದ್ಸತಿ ಫೀಲ್ಗಳು ಬರ್ತಾಯಿತ್ತು. ಮನೆಯವ್ರ ಬಗ್ಗೆ ತುಂಬ ಎಣ್ಸ್ಕೊತಾ ಇದ್ದೀವಿ ಇವಾಗ. ಅಯ್ಯೋ ಮನೆಯವ್ರು ಇರಬೇಕಪ್ಪ, ಮನೆಯವ್ರ ಜೊತೆ ಸಮಯ ಕಳಿಬೇಕು. ಯಾಕಂದರೆ ಎಲ್ಲೋ ನಾವು ಸ್ಟ್ರೇಂಜರ್ಸ್ ಜೊತೆ ಎಷ್ಟು ದಿವಸ ಇರೋಕ್ಕಾಗತ್ತೆ. ಯಾಕಂದರೆ ಜೊತೆಗೆ ಅದು ಕಾಂಪಿಟೇಷನ್ಗೆ ನಾವು ಹೋಗಿರೋದು. ಯಾವುದೋ ಒಂದು ಟ್ರಿಪ್ಪಿಗೆ ಹೋಗಿದ್ದೀವಿ, ಒಂದು ತಿಂಗಳೆಲ್ಲ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್ ಜೊತೆ ಅಂತ ಹೇಳಿದ್ರೆ ಹೆಂಗೋ ಇರ್ಬೋದು, ನಮ್ಮ ಅಡ್ಜಸ್ಟು, ನಾನು ಇರಲ್ಲಾಗೋರು ಮಾಡಲಾಗೋರು ಅಂತ ಹೇಳ್ಬೋದು. ಇಲ್ಲ ಹಂಗಲ್ಲ, ಟಾಸ್ಕ್ಗಳು ಕೊಟ್ಟರು ಮಾಡಬೇಕು, ಅವ್ರ ಜೊತೆನೇ ನಾವು ಮುಂದುವರಿಬೇಕು, ಎಲ್ಲ ಮಾಡ್ಕೊಂಡು ಹೋಗಬೇಕು. ಸೊ ಮನೆಯವ್ರ ಪ್ರೀತಿನ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ವಿ ನಾನು. ಇಲ್ಲ ಅದೇ ನನಗೆ ಪ್ರಾಬ್ಲಮ್ ಆಗಿದೆ ಆ್ಯಕ್ಚುಲಿ. ನಾನು ಹಬ್ಬ ಅಂದರೆ ಏನೊಂದು 5 ಡೇಸು 6 ಡೇಸು ಮ್ಯಾಕ್ಸಿಮಮ್ 7 ಡೇಸ್ ಯಾವುದೋ ಒಂದು ಶೂಟ್ಗೆ ಅಥವಾ ಎಲ್ಲರಿಗೂ ಹೋಗಿ ಮಿಸ್ ಮಾಡ್ಕೊಂಡಿದ್ದೆ. ಜೊತೆಗೆ ಅದೇನೇ ಆದ್ರೂ ನಮಗೊಂದು ಕೈಯಲ್ಲಿ ಮೊಬೈಲ್ ಇರುತ್ತೆ, ಸಾಯಂಕಾಲ ಆದರೂ ಕಾಲ್ ಮಾಡ್ತೀವಿ, ಅಥವಾ ಬೆಳಗ್ಗೆ ಆದರೂ ಕಾಲ್ ಮಾಡ್ತೀವಿ, ಇವತ್ತು ಮಾಡಲಿಲ್ಲ ನಾಳೆ ಆದರೂ ಮಾಡ್ತೀವಲ್ಲ, ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಪೇರೆಂಟ್ಸ್ ಜೊತೆ. ಬಟ್ ಇಲ್ಲಿ ಇಲ್ಲವೇ ಇಲ್ವಲ್ಲ, ನಿಮಗೆ 100 ಡೇಸ್ ನಿಮ್ಗೆ ಯಾರು ನಿಮ್ಗೆ ಸಿಗಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಏನೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ತುಂಬ ಅದು ಭಾಳ ಬೇಸರ ಆಗ್ತಾಯಿತ್ತು ಅದೊಂದು ಮಾತ್ರ ನಮಗೆ. ಆ್ಯಕ್ಚುಲಿ ಅದು ನಮಗೆ ಶನಿವಾರ ಸುದೀಪ್ ಸರ್ ಜೊತೆ ಮಾತಾಡ್ತಾ ಇದ್ವಿ. ಹೀಗೆ ಮಾತುಕತೆ ಎಲ್ಲ ಆಯಿತು, ಮುಗಿತಾ ಬಂತು. ಇನ್ನೊಂದು ವಿಷಯ ಇದೆ, ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ದೊಡ್ಡ ಒಂದು ಆಘಾತ ಆಗೋಂಥ ಒಂದು ಸುದ್ದಿ ಅಂತ ಕೇಳಿದಾಗ ನಮಗೆ ಅದು ಹೇಳ್ಬಿಟ್ಟು ಹೋಗ್ಬಿಟ್ರು. ಆ ಬಿಗ್ ಬಾಸ್ ಟಿ ವಿಲಿ ಹಿಂಗೆ ಹಾಗೆ ಇನ್ನೇನು ಬರುತ್ತೆ ಅನ್ನೋ ಥರ ನಾವೆಲ್ಲ ಕಾಯ್ತಾ ಕೂತಿದ್ವಿ. ನಮ್ಗೆ ಭಯ, ಯಾರಿಗೇನಾಯಿತು ಅಂತ. ಬಟ್ ಅಂಬರೀಷ್ ಸರ್ ಅವ್ರದ್ದು ಈಗ ಆಯಿತು ಅಂತ ಹೇಳಿದಾಗ ನಮಗೆ ನೀವೇ ನೋಡ್ಬೋದು, ಲಿಟ್ರಲಿ ಅದು ನಾವು ಆಲ್ರೆಡಿ ಫ್ರಸ್ಟ್ರೇಟ್ ಆಗಿ ಸ್ಟ್ರಗಲ್ ಆಗಿ ಸೋತ್ಬಿಟ್ಟಿರ್ತೀವಿ. ಸ್ವಲ್ಪ ನಮ್ಮಲ್ಲಿ ಅಷ್ಟೊಂದು ಎನರ್ಜಿ ಇರಲ್ಲ, ಅಷ್ಟೊಂದು ಶಕ್ತಿ ಇರಲ್ಲ, ಜೊತೆಗೆ ಭಾವುಕರಾಗ್ಬಿಟ್ಟಿರ್ತೀವಿ. ನಮ್ಮನೆಯವ್ರ ಪ್ರೀತಿ ನಮ್ಗೆ ಸಿಗದೆ ನಾವು ಭಾವುಕ ಜೀವಿಗಳಾಗ್ಬಿಟ್ಟಿರ್ತೀವಿ ಅಲ್ಲಿ ಹೋಗಿ. ಆ ಟೈಮಲ್ಲಿ ಈ ವಿಷಯ ಕೇಳಿ ನಮಗೆ ನಮ್ಮನೆಯವರೇ ಯಾರ್ದು ಏನೋ ಆಗ್ಬಿಡ್ತು ಅನ್ನೋ ಥರ ಅಷ್ಟು ಬೇಜಾರಾಗ್ಬಿಡ್ತು, ಅಷ್ಟೊಂದು ನಮಗೆ ಫೀಲ್ ಆಗಿಬಿಡ್ತು. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಬಿಗ್ ಬಾಸ್ ಮನೆಗೆ ಬಂದಿದ್ದ ಅದೃಷ್ಟ ಸರಿ, ಬಟ್ ಇಂಥ ಸಮಯದಲ್ಲಿ ಅವರು ಕೊನೆ ಸತಿನೂ ಅವರು ದರ್ಶನ ಮಾಡೋಕ್ಕಾಗಲಿಲ್ಲ ನಮಗೆ. ಇಷ್ಟು ದುರದೃಷ್ಟವಂತರು ನಾವು. ಯಾಕಂದರೆ ಅಂಥವ್ರು ಕೊನೆ ದರ್ಶನ ನಮ್ಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಭಾಳ ಬೇಜಾರಾಯಿತು. ನಾವು ಅವತ್ತಿನ ದಿವಸ ಎಲ್ಲ ನಮಗೆ ಆ ಮಧ್ಯಾಹ್ನ ಊಟನೂ ಸೇರಿಲ್ಲ, ನಾವು ಊಟನೂ ಕೂಡ ಮಾಡೋಕ್ಕಾಗಲ್ಲ ಸರಿಗೆ. ಆಮೇಲೆ ಅದರ ಸಂಜೆ ನಂತರ ನಾವು ಅವ್ರಿಗೆ ಒಂದು ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ. ಜೊತೆಗೆ ನಮಗೆ ಇನ್ನೊಂದು ಏನಂತ ಹೇಳಿದ್ರೆ, ಅದು ಯಾವಾಗ ಅವರು ಹೋದರು ಅನ್ನೋದು ನಮ್ಗೆ ವಿಷಯ ಗೊತ್ತಿಲ್ಲ.
ಆಮೇಲೆ ಇಲ್ಲಿ ಹೊರಗೆ ಬಂದಮೇಲೆ ಗೊತ್ತಾಯಿತು ಅವರು ಆಲ್ರೆಡಿ ಒಂದು 5-6 ಡೇಸ್ ಆದಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು ಅಂತ. ನಾನು ಶಶಿ ಕವಿತಾ ಹೋಗಿ ಅಲ್ಲಿ ಅವರ ಸಮಾಧಿ ಜಾಗಕ್ಕೆ ಹೋಗಿಬಿಟ್ಟು ಒಂದು ಎಲ್ಲ ನಾವೊಂದು ಅವ್ರಿಗೊಂದು ಅಂದರೆ ನಾವು ಅದನ್ನು ಏನು ಹೇಳಿದೆ ಅಂತ ಹೇಳಿದ್ರೆ ಅದೊಂಥರ ಈಗ ನಮ್ಗೆ ಅದೊಂದು ದೇವಸ್ಥಾನ ಥರ ಆ ಜಾಗಗಳು ಈಗ ನಮಗೆ. ಯಾಕಂದರೆ ಅವರೆಲ್ಲ ದೊಡ್ಡ ಲೆಜೆಂಡ್ಸ್ ಅವರು. ನಾವು ಇದೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವರೆಲ್ಲ ನಮ್ಗೆ ದೇವ್ರ ಥರ ಅವರು. ಸೊ ಅಲ್ಲೊಂದು ಗೌರವಪೂರ್ವವಾಗಿ ಒಂದು ಹೂಗುಚ್ಚನ್ನು ಸಲ್ಲಿಸಿ ಅಡ್ಡ ಬಿದ್ದು ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಅವತ್ತಿನ ದಿವಸ ಫಸ್ಟ್ ಟೈಮ್ ಅದೇ ಆ ಬಿಗ್ ಬಾಸ್ ಲಾಂಚ್ ದಿವಸನೇ ಸ್ಟೇಜ್ ಮೇಲೆ ಹೋದಾಗ ಅಲ್ಲಿ ತನಕ ನಾನು ಯಾವುದೇ ಸ್ಟೇಜಲ್ಲಿ ಮಿಮಿಕ್ರಿ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ನನ್ನ ಫ್ರೆಂಡ್ಸು ಅಥವಾ ಮನೆಯಲ್ಲಿ ಅಲ್ಲಿ ಇಲ್ಲೇ ಮಾಡ್ತಾಯಿದ್ದೆ ಅಷ್ಟೇ. ಸೊ ಎಷ್ಟೊಂದು ಜನ ನಾನು ಮಿಮಿಕ್ರಿ ಆರ್ಟಿಸ್ಟ್ ಅನ್ಕೊಬಿಟ್ಟಿದ್ದಾರೆ. ಬಟ್ ನಾನೇನು ಆ್ಯಕ್ಚುಲಿ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ. ನಾನು ಸುಮ್ಮನೆ ನನಗೆ ಒಂಥರ ಹಾಬಿ ಅಷ್ಟೇ. ಯಾರಾದರೂ ಸಿಕ್ಕರೆ ಅವ್ರದ್ದು ಇಮಿಟೇಷನ್ ಮಾಡೋದು ಹಾಗೆ ಹೀಗೆ. ಸೊ ಅಲ್ಲೊಂದು ದೊಡ್ಡ ವೇದಿಕೆ ಆದಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಮಾಡಿದಾಗ ಈಗ ನನಗೆ ಮಿಮಿಕ್ರಿನೂ ಬರುತ್ತೆ ಅನ್ನೋದೊಂದು ಸ್ವಲ್ಪ ಗೊತ್ತಾಗಿದೆ ಜನಕ್ಕೆ. ನಂಗೆ ಭಾಳ ಖುಷಿ ಕೊಟ್ಟಿದ್ದು, ನಾನು ಆ್ಯಕ್ಚುಲಿ ಶಿವಣ್ಣನ ಫ್ಯಾನು. ಶಿವಣ್ಣ ಅವರು ಫಸ್ಟ್ ವೀಕಲ್ಲಿ ಬಂದು ಹಿಂಗೆ ಮಾತಾಡ್ತಾ ಇದ್ದಾಗ ಪ್ರೇಮ್ ಸರ್ ಹೇಳಿದ, ಇಲ್ಲಾರೋ ಶಿವಣ್ಣನ ಥರ ಮಿಮಿಕ್ರಿ ಮಾಡ್ತಾರಂತಲ್ಲ ಯಾರಪ್ಪ ಅಂತ ಹೇಳಿದಾಗ ನನ್ನ ಹೆಸರು ಹೇಳ್ಬಿಟ್ರಲ್ಲ. ಶಿವಣ್ಣ ಅವ್ರ ಎದುರಿಗೆ ಶಿವಣ್ಣನ ಥರ ಒಂದು ವಾಯ್ಸ್ ಮಾಡಿದ್ದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಷಯ. ಆ ಮಿಮಿಕ್ರಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾನೀಗ ಮನೆಯಿಂದ ಆಚೆ ಬಂದಾಗೆ ನೆನ್ನೆ ಒಂದು ಕಾಲ್ ಬಂದಿತ್ತು. ಶಿವಣ್ಣವ್ರ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಅವ್ರಿಗೊಂದು ಹೇಳಿದೆ, ಸರ್ ನನ್ನ ಬರ್ಡೇನೂ ನಿಮ್ಮ ಬರ್ಡೇನೂ ಒಂದೇ ದಿವಸ. ಸೊ ನೀವು ನನಗೆ ನಿಮ್ಮ ಬರ್ಡೇ ದಿವಸ ಕೇಕ್ ಕಟ್ ಮಾಡುವಂಥ ಅವಕಾಶ ಕೊಡಿ ಅಂತ ಹೇಳಿದೆ. ಬಾರಪ್ಪ ನೀನು ನಮ್ಮ ಸಿನಿಮಾದಲ್ಲೇ ಮಾಡು ಅಂತ ಹೇಳಿದರು. ಈಗ ನಿನ್ನೆ ತಾನೇ ಕಾಲ್ ಬಂತು, ಆ ರುಸ್ತುಮ್ ಸಿನಿಮಾದಲ್ಲಿ ಶಿವಣ್ಣನ ಜೊತೆ ಒಂದು ಕ್ಯಾರೆಕ್ಟರ್ ನನಗೆ ಫಿಕ್ಸ್ ಮಾಡಿದ್ದಾರೆ. ಈಗ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ. ಅದು ಭಾಳ ಖುಷಿ. ಶಿವಣ್ಣನ ಪ್ರೀತಿ ಇದೇ ಥರ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸುದೀಪ್ ಅವರು ವೀಕೆಂಡಲ್ಲಿ ಬಂದಾಗ ಒಂದು ಸಣ್ಣದೊಂದು ಹೇಳ್ತಾಯಿದ್ರು. ಆ ಒಂದು ಸಣ್ಣದು ಮಾಡಿದೆ. ಯಾಕಂದ್ರೆ ಸುದೀಪ್ ಅವ್ರದ್ದು ಇಮಿಟೇಟ್ ಮಾಡೋದು ತುಂಬ ಕಷ್ಟ, ಬರಲ್ಲ. ಹೇಳ್ತೀನಿ ಅವ್ರು ಹಿಂಗಿರೋರು. ಹೇಳಬೇಕು ಅಂತ ಅನಿಸ್ತು, ಹೇಳಿದ್ವಿ, ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ ಅಷ್ಟೇ. ಒಂದು ಬರೋದು ಸುದೀಪ್ ಅವ್ರದ್ದು ಭಾಳ ಕಷ್ಟ ಮಾಡೋದು. ಬಿಗ್ ಬಾಸ್ದು ಏನು ಆ್ಯಕ್ಚುಲಿ ನಾನು ಬಿಗ್ ಬಾಸ್ದು ಯಾವಾಗಲೂ ಕನ್ಫೆಷನ್ ರೂಮಿಗೆ ಜಾಸ್ತಿ ಕರಿತಾಯಿದ್ದೆ ನನ್ನೇ. ಸೊ ನಾನು ಬಿಗ್ ಬಾಸ್ದು ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಒಂದೊಂದ್ಸತಿ ಎಲ್ಲರೂ ಕೆಲವರು ನಿದ್ರೆ ಮೋಡ್ಗೆ ಹೋಗಿ ಹಿಂಗೆಲ್ಲ ಹಿಂಗಿರೋರು. ನಮ್ಗೆ ಅಲ್ಲಿಂದ ವಾಯ್ಸ್ ಬರುತ್ತೆ ಬಿಗ್ ಬಾಸ್ದು, ಇದು ಬಿಗ್ ಬಾಸ್ ಅಂತ. ಆ ವಾಯ್ಸ್ ಕೇಳಿದ್ರೆ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ. ನಾನು ಸುಮ್ಮನೆ ಹಿಂಗೆ ನೋಡೋದು, ಎಲ್ಲ ಮಲಗಿರ್ತಾರೆ, ಹಾಗೆ ಹೀಗೆ ಮಾಡ್ತಿರ್ತಾವಾಗ ಇದು ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ಎಲ್ಲ ಗಾಬರಿಯಿಂದ ಎಲ್ಲ ಎದ್ಬಿಡೋರು ರಪ್ರಪ್ರಪ್ರಪ್ ಅಂತ. ಯಾರು ಬಿಗ್ ಬಾಸ್ ವಾಯ್ಸ್ ಬಂದೆ? ಅಲ್ಲ ನಾನೇ ಅಂತ ಹೇಳಿದೆ. ಸೊ ಇದು ಬಿಗ್ ಬಾಸ್ ಅಂತ ಹೇಳೋದು, ಬಿಗ್ ಬಾಸ್ ವಾಯ್ಸ್ನೆಲ್ಲ ಜಾಸ್ತಿ ಇಮಿಟೇಟ್ ಮಾಡ್ತಾ ಇದ್ದೆ ಅಲ್ಲಿ ನಾನು. ಇವನು ರಾಕೇಶದು ವಾಯ್ಸ್ ಅನ್ನೋದಕ್ಕಿಂತ ಒಂದು ಮಾತು, ಅವನ ಸ್ಟೈಲ್ ಆಫ್ ಅವ್ನ ಮಾತೇ ಆ್ಯಕ್ಸೆಂಟೇ ಬೇರೆದು ಅವನೊಂಥರ. ಅವ್ನು ಮಾಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಬಂದ್ಬಿಟ್ಟು ನಾವು ಯಾರೇ ವಾಪಸ್ ಹೋದ್ರೂ, ಯಾರೇ ವಾಪಸ್ ಬಂದ್ರೂ, ಇದು ಬಂದ್ಬಿಟ್ಟು ನಮ್ದು ಏನಿದೆ, ನಮ್ಮದು ಒಂದು ಗುಡ್ನೆಸ್ ಇದೆ. ಗುಡ್ನೆಸ್ ಆ್ಯಂಡ್ ಯೂನಿವರ್ಸಲ್ ಕಾನ್ಸ್ಪಿರಸಿ. ಇದು ಎಲ್ಲೇ ಹೋದ್ರೂ ನಾವು ಯೂನಿವರ್ಸಲ್ ಕಾನ್ಸ್ಪಿರಸಿ ನಮ್ಗೆ ಸಿಗುತ್ತೆ. ಜೊತೆಗೆ ನನ್ನ ಗುಡ್ನೆಸ್ ಏನಿದೆ ಅದು ಬಂದ್ಬಿಟ್ಟು ನಾನು ಎಲ್ಲರಿಗೂ ಕೊಡ್ತೀನಿ. ನಾವು ವಾಪಸ್ ಎಲ್ಲೇ ಹೋಗ್ಬೋದು, ವಾಪಸ್ ಎಲ್ಲೇ ಬರ್ಬೋದು. ಅದು ಬಂದ್ಬಿಟ್ಟು ಗುಡ್ನೆಸ್ಸೇ ಇರೋದು ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದ ಅವಾಗಲೂ. ರಾಕೇಶದು ಹಿಂಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಫಸ್ಟ್ ಸೀಸನಿಂದನೂ ನಾನು ಬಿಗ್ ಬಾಸ್ ಫಾಲೋವರ್. ನಾನು ಫಸ್ಟ್ ಸೀಸನ್ನು, ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಎಲ್ಲ ನೋಡ್ತಿದ್ದಾಗ ಎಲ್ಲ ಸ್ಟಾರ್ಸ್ಗಳು ಹೋಗ್ತಾರೆ, ಸೆಲೆಬ್ರಿಟಿಗಳು ಹೋಗ್ತಾರೆ. ನಾವಿನ್ನೇನೋ ಒಂದು ದೊಡ್ಡ ಹೆಸರು ಮಾಡೋದಕ್ಕೆ 7-8 ವರ್ಷ ಅಥವಾ 10 ವರ್ಷ ಬೇಕಾಗ್ಬೋದು. ಆಮೇಲೆ ಹೋಗಬೇಕು. ಅಲ್ಲಿ ತನಕ ಬಿಗ್ ಬಾಸ್ ಸೀಸನ್ ನಡೀತಾ ಇರಬೇಕು. ಅಷ್ಟು ದಿವಸ ಆದಮೇಲೆ ನಮ್ಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡು ಪ್ರಯತ್ನ ಪಡ್ತಾಯಿದ್ವಿ. ಆಮೇಲೆ ಲಾಸ್ಟ್ 5ನೇ ಸೀಸನ್ನು ಕಾಮನ್ ಮ್ಯಾನ್ ಕೂಡ ಹೋಗ್ಬೋದು ಅಂತ ಹೇಳಿದಾಗ, ಆಯ್ತು ನಾವೇನು ದೊಡ್ಡ ಸೆಲೆಬ್ರಿಟಿ ಎಲ್ಲ ಏನೂ ಇಲ್ಲ, ಎಲ್ಲ ಒಂದು 2-3 ಸಿನಿಮಾ ಮಾಡಿದ್ವಿ, ನಮ್ಗೆ ಯಾರು ಗುಡ್ಸಲ್ಲ, ನಾವು ಕಾಮನ್ ಮ್ಯಾನೇ. ವೀಡಿಯೋ ಅಪ್ಲೋಡ್ ಮಾಡಿ ಹಾಗೆ ಅಂತೆಲ್ಲ ವಿಷಯಗಳು ಬಂದಾಗ 5ನೇ ಸೀಸನ್ಗೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ನನ್ನ ಹೆಂಡ್ತಿನೇ ಕ್ಯಾಮ್ರಾಮನ್ನು, ನಾನೇ ಆ್ಯಕ್ಟ್ರು, ರಪ್ಪ ಅಂತ ಎಲ್ಲ ಮಾಡಿಬಿಟ್ಟು ಇನ್ನೇನು ಕೊನೆ ಟೈಮಲ್ಲಿ ಹಾಕ್ಬಿಡೋಣ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ನೋಡ್ಬಿಡಲ್ಲ, ಕೊನೆ ಟೈಮಲ್ಲಿ ಹಾಕಿದ್ರು ಜಾಸ್ತಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಕೊನೆ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಆ್ಯಪ್ಗೆ ಹೋದಾಗ ಅಲ್ಲಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಅಯ್ಯೋ ಅಂತ ಸಖತ್ ಬೇಜಾರಾಯಿತು. ಇನ್ನು ನಮ್ಗೆ ಅವಕಾಶ ಸಿಗಲ್ಲ, ಆಗೋಯ್ತು ಈ ವರ್ಷದ ಕತೆ ಅಂತ ಹೇಳ್ಬಿಟ್ಟು. ಇನ್ನು ಈ ಸೀಸನ್ 6 ಬಂದಾಗ ಕಾಮನ್ ಮ್ಯಾನ್ಗೆ ಎಂಟ್ರಿ ಇದೆಯೋ ಇಲ್ವೋ ನಮ್ಗೆ ವಿಷಯ ಗೊತ್ತಿಲ್ಲ. ಮತ್ತು ಪುನಃ ಒಂದು ಬಂತು ಪೇಪರಲ್ಲಿ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಬಂತು ಎಂಟ್ರಿ ಇದೆ ಅಂತ. ಈ ಅವಕಾಶನ ನಾನು ಸದ್ಬಳಕೆ ಪಡಿಸ್ಕೋಬೇಕು, ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ,
ಆ ವೀಡಿಯೋನ ಮತ್ತೆ ಚೆನ್ನಾಗಿತ್ತು ಅದು ಹಳೆ ವೀಡಿಯೋನ, ಅದನ್ನೇ ಅಪ್ಲೋಡ್ ಮಾಡಿದೆ. ಹಾಗೆ ಪರಮೇಶ್ವರ್ ಗುಂಡ್ಕಲ್ ಅವ್ರಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಮೆಸೇಜ್ ಮಾಡ್ತಾನೇ ಇದ್ದೆ. ಅವ್ರಿಗೂ ಸರ್ ಹಿಂಗೆ ಅಂತ ರೆಸ್ಪಾನ್ಸ್ ಬರ್ತಾ ಇರಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಬೇರೆ ಥರ ಏನಾರು ಮಾಡೋಣ, ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸ್ಟೈಲಿಶಾಗಿ ಮಾಡೋಣ ಅಂತ ಹೇಳಿ ಮಾಡೋದು. ಒಂದು ದಿವಸ ಅಪ್ಲೋಡು ಮಾಡಿದೆ, ಅದು ಮಾಡಿದೆ. ಅವ್ರ ಕಲರ್ಸ್ ಚಾನಲ್ ಕಡೆಯಿಂದ ಕಾಲ್ ಬಂತು ಹಿಂಗೆ ಅಂತ. ಪರಮೇಶ್ವರ್ ಸರ್ ಜೊತೆ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದಾಗ ಅವ್ರಿಗೆ ಕಳಿಸಿದ ಮೆಸೇಜಿಂದನೂ ಅವ್ರಿಗೆ ನನ್ನನ್ನು ಕರ್ಸ್ಕೊಂಡಿದ್ರು. ವಿಡಿಯೋ ಅಪ್ಲೋಡ್ ಮಾಡಿದ ಕಡೆಯಿಂದನೂ ಇನ್ನು ಕೆಲವರು ನನ್ನ ಇದು ಮಾಡಿದರು, ಶಾರ್ಟ್ ಲಿಸ್ಟ್ ಮಾಡಿದರು. ಸೊ 2 ಕಡೆಯಿಂದನೂ ನನಗೊಂದು ಅವಕಾಶ ಸಿಗ್ತದು. ಸೊ ಅವ್ರನ್ನ ಸ್ವಲ್ಪ ಅಲ್ಲಿ ಒಂದು ಇಂಪ್ರೆಸ್ ಮಾಡೋದಕ್ಕೊಂದು ಅವಕಾಶ ಸಿಕ್ತು. ಇಂಪ್ರೆಸ್ ಮಾಡಿದೆ. ಬಟ್ ನಮ್ಗೆ ರಿಸಲ್ಟ್ ಗೊತ್ತಿರಲಿಲ್ಲ. ಇನ್ನೇನು ಬಿಗ್ ಬಾಸ್ ಬರೋಕ್ಕೆ 1 ವಾರಕ್ಕೆ ಮುಂಚೆನೂ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಬಂತು, ನೀವು ಸೆಲೆಕ್ಟ್ ಆಗಿದ್ದೀರಾ ನೀವು ಅಂದಾಗ ಭಾಳ ಖುಷಿ ಆಯ್ತು ನನಗೆ. ಆ ಖುಷಿ ಏನು ಅಂತ ಹೇಳಿದ್ರೆ ಅದು ಇವಾಗೆಲ್ಲ ಗೊತ್ತಾಗ್ತಾಯಿದೆ. ನಾನು ಇಲ್ಲಿ ಆಚೆ ಬಂದಾಗ ನೀವು ಕೂಡ ನಮ್ಮದೊಂದು ಇಂಟರ್ವ್ಯೂ ತೊಗೋತಿದ್ದೀರಿ ಅಂತ ಹೇಳಿದ್ರೆ ಏನೋ ಒಂದು ಸಣ್ಣ ಪುಟ್ಟದ ಒಂದು ಚೂರು ಹೆಸರು ಮಾಡಿದ್ದೀನಿ ಬಿಗ್ ಬಾಸ್ ಮನೆಗೆ ಹೋಗಿ ಅಂತ. ಭಾಳ ಖುಷಿ ಇದೆ. ಖಂಡಿತ. ಯಾಕಂದರೆ ನೋಡಿ, ಈ ಒಂದು 3 ತಿಂಗಳ ಹಿಂದೆ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲೋ ಬೆರಳೆಣಿಕೆ ಜನಕ್ಕೆ ಗೊತ್ತಿತ್ತು ಅಷ್ಟೇ. ನಾವೀಗ ಒಂದು 3 ತಿಂಗಳಲ್ಲಿ ಅಲ್ಲಿ ಹೋಗಿ ಒಂದು ಹೆಸರು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಷ್ಟು ಜನ ನಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪ್ಲ್ಯಾಟ್ಫಾರ್ಮ್ ಯಾವುದೂ ಇಲ್ಲ. ನಾವು ಯಾವುದೋ ಒಂದು ಸಿನಿಮಾ ಮಾಡಿದ್ರೂ ಕೂಡ ಆ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ, ಅಷ್ಟು ಸಕ್ಸಸ್ಫುಲ್ ಆಗಬೇಕು, ಅದು ಹಿಟ್ ಆಗಲೇಬೇಕು. ಬಟ್ ಇಲ್ಲಿ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಈಗ ಸಿನಿಮಾ ನಾನು ಯಾವುದೋ ಒಂದು ಮಾಡ್ತೀನಿ ಅಂತ ಅದು ಹಿಟ್ ಮಾಡಿಸ್ಲೇಬೇಕಂದ್ರೆ ಆಗಲ್ಲ. ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂತ ಜನ ನೋಡೋಕ್ಕೆ ಬರಲ್ಲ. ಬಟ್ ಬಿಗ್ ಬಾಸ್ ಮನೆ ಅನ್ನೋದು ಏನಂತ ಹೇಳಿದ್ರೆ, ನನ್ನ ಪರ್ಫಾರ್ಮೆನ್ಸ್ ನಾನು ಪ್ರತಿ ದಿವಸನೂ ಮಾಡ್ಬೋದು, ನಾನೇನಂತ ಪ್ರತಿ ದಿವಸನೂ ನಾನು ತೋರಿಸ್ಬೋದು. ನಾನು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತೀನೋ ಅಷ್ಟು ದಿವಸ ನಾನು ಸರ್ವೈವ್ ಆಗ್ತೀನಿ. ಸೊ ಇದರಂಥ ದೊಡ್ಡ ಪ್ಲ್ಯಾಟ್ಫಾರ್ಮ್ ನನಗೆ ಗೊತ್ತಿದ್ದಂಗೆ ಇಡೀ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಬಿಗ್ ಬಾಸು ನಿಮ್ಮ ಒಂದು ವ್ಯಕ್ತಿತ್ವ ಪ್ರದರ್ಶನಕ್ಕೆ, ನಿಮ್ಮ ಒಂದು ಟ್ಯಾಲೆಂಟ್ ಪ್ರದರ್ಶನಕ್ಕೆ, ನೀವೇನು ಅಂತ ಜನಕ್ಕೆ ಮನೋರಂಜನೆಯನ್ನು ಮನೋರಂಜನೆ ಕೊಡ್ತೀನಿ ಅಂತ ಹೇಳಿದ್ರು, ಅಥವಾ ಏನಂತ ಟೋಟಲ್ ಓವರಾಲ್ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋಕ್ಕೆ ಇದಕ್ಕಿಂತ ದೊಡ್ಡ ಪ್ಲ್ಯಾಟ್ಫಾರ್ಮ್ ಇಡೀ ಜಗತ್ತಲ್ಲಿ ಯಾವುದೂ ಇಲ್ಲ. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಕಾಮನ್ ಮ್ಯಾನ್ ಯಾರು ಹೋಗಬೇಕು ಅಂತ ದಯವಿಟ್ಟು ನಿಮ್ಮ ಪ್ರಯತ್ನ ನೀವು ಮಾಡಿ. ಯಾಕಂದರೆ ಇದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದು. ಈಗ ನೋಡಿ, ನನಗೆ ಒಂದು ಸಣ್ಣ ಪುಟ್ಟ ಹೆಸರು ಇಲ್ಲಿ ಒಂಚೂರು ಬಂದಿದೆ ಅಂತ ಹೇಳಿದ್ರೆ, 3 ತಿಂಗಳಿಂದ ನಾನು ಯಾರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ವೇದಿಕೆಯಿಂದನೇ ಬರೋಕ್ಕೆ ಸಾಧ್ಯ. ಸೊ ಬಿಗ್ ಬಾಸ್ ಟೀಮ್ಗಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ಆ್ಯಕ್ಚುಲಿ ನಮಗೆ ಒಂದು ಗ್ರೂಪ್ ಅಂತಲೇ ಕರಿತಾಯಿದ್ರು. ನಾನು, ಕವಿತಾ, ಶಶಿ, ಜಯಶ್ರೀ, ಒಂದು 4 ಜನ ಒಟ್ಟಿಗೆ ಇರ್ತಾಯಿದ್ವಿ. ಇಷ್ಟು ಜನ ಬಗ್ಗೆ ನನಗೆ ಏನು ತೊಂದರೆನಿಲ್ಲ, ತುಂಬ ಕಂಫರ್ಟ್ ಝೋನಲ್ಲಿದ್ವಿ, ನಮ್ಮ ಮನೆಯವ್ರ ಥರ ಇದ್ವಿ. ಒಳ್ಳೆ ಬಾಂಡಿಂಗ್ ಇತ್ತು. ನಾನು ಶಶಿನೂ ಅಷ್ಟೇ, ನನ್ನ ತಮ್ಮ ಅಂತೆಲ್ಲ ಹೇಳ್ತಾಯಿದ್ದೆ. ಸೊ ಕವಿತಾ, ಶಶಿ, ಜಯಶ್ರೀ ಒಳ್ಳೆ ಬಾಂಡಿಂಗ್. ಹಾಗೆ ನಮಗೆ ಮುರಳಿ ಸರ್ ಅವ್ರು ಕಂಡ್ರು ನಮ್ಗೆ ಖುಷಿ, ಯಾಕಂದರೆ ಎಲ್ಲರಿಗಿಂತ ಸ್ವಲ್ಪ ಸೀನಿಯರ್ ಸಿಟಿಸನ್ ಅವರೇ ಅಲ್ಲಿ. ಜೊತೆಗೆ ಇದರೆಲ್ಲ ಪಳಗೆ ಬಂದಿರೋರು. ನಾವೇನೋ ಸಣ್ಣ ಪುಟ್ಟದೇನೋ ಒಂಚೂರು ಮಿಸ್ಟೇಕ್ ಆದ ಹಂಗಲ್ಲ ಕಣೋ ಅಂತೆಲ್ಲ ಹೇಳ್ತಾಯಿದ್ರು. ಜೊತೆಗೆ ಆ್ಯಂಡಿ ಸ್ವಲ್ಪ ಇದು ಬೇರೆ ಥರ ತರಲೆ ಮಾಡಿದ್ರು, ಒಂದು ಗುಡ್ ಎಂಟರ್ಟೈನರ್, ಒಳ್ಳೆ ಕಾಮಿಡಿ ಇದೆಲ್ಲ ಒಂದೆಲ್ಲ ಚೆನ್ನಾಗಿರ್ತಾಯಿತ್ತು. ಅದಮ್ ಪಾಷಾ ನನಗೆ ಫಸ್ಟ್ ದಿವಸ ಎಂಟ್ರಿ ನೋಡಿದಾಗ, ಯಾರು ಗುರುವೇ ಇದು, ಏನಿದು ಹಿಂಗೆ ಇವನ ಜೊತೆ ನಾವೆಲ್ಲ ಹೆಂಗಿರೋದು ಅಂತ ನನಗೆ ಭಯ ಆಗ್ಬಿಟ್ಟಿತ್ತು ಫಸ್ಟ್ ದಿವಸ ಹೋದಾಗಲೇ. ಯಾಕಂದರೆ ಅಂಥವ್ರು ನಮ್ಗೆ ಗೊತ್ತಿಲ್ಲ, ಅವ್ರ ಜೊತೆ ನಾವಿಲ್ಲೆಲ್ಲೂ ಆಚೆ ಸಂಪರ್ಕದಲ್ಲಿಲ್ಲ, ಸ್ನೇಹಿತರು ಯಾರೂ ಇಲ್ಲ ನಮಗೆ. ಇವ್ರು ಹೇಗೆ ಏನು ಕತೆ ಅಂದರೆ, ಹುಡುಗನ ನೋಡಿದ್ರೆ ಅವ್ರಿಗೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ, ನಮ್ಮನ್ನೆಲ್ಲ ಬೇರೆ ಥರ ನೋಡ್ಬಿಡ್ಬೋದು ಹಾಗೆ ಅಂತ ಅಂದ್ಕೊಂಡಿದ್ದಾಗ, ಬರ್ತಾ ಒಂದು 2 ವಾರದಲ್ಲಿ ಅವನು ಎಷ್ಟು ಒಳ್ಳೆ ಮನುಷ್ಯ ಅಂದರೆ ತುಂಬ ಒಳ್ಳೆ ಮನುಷ್ಯ ಅವನು. ಅಂಥವ್ರಲ್ಲೂ ಒಳ್ಳೆ ಗುಣಗಳಿರುತ್ತಪ್ಪ. ನಾವು ಯಾಕೆ ಸಮಾಜದಲ್ಲಿ ಸುಮ್ಮನೆ ಅವ್ರನ್ನೆಲ್ಲ ದೂರದಲ್ಲಿ ಒಂಥರ ಹಂಗೆ ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ತೀವಿ, ಮಾತಾಡ್ಸಲ್ಲ, ಅದೆಲ್ಲ ಮಾಡ್ತೀವಿ, ಇಲ್ಲವೇ ಇಲ್ಲ. ಅವರು ಆ್ಯಕ್ಚುಲಿ ತುಂಬ ಒಳ್ಳೆ ಮನುಷ್ಯ. ಅದಮ್ ಪಾಷನೂ ಅಷ್ಟೇ, ಅವನ ಬಗ್ಗೆ ನಂಗೆ ಭಾಳ ಖುಷಿ ಇದೆ. ಎ ಗುಡ್ ಹ್ಯೂಮನ್ ಬೀಯಿಂಗ್, ತುಂಬ ಬುದ್ಧಿವಂತ ಕೂಡ. ಜೊತೆಗೆ ಮತ್ತು ಹಾಗೆ ರಾಕೇಶ್, ಅಕ್ಷತಾನೂ ಅಷ್ಟೇ, ಅವಳು ಅಡುಗೆ ಸಕದ ಮಾಡ್ತಾಯಿದ್ಲು. ನಾನು ಅವಳಿಗಂತೂ ಹೊಗಳು ಇಟ್ಟಿದ್ದೀನಿ. ಯಾಕಂದರೆ ಇರೋದ್ರಲ್ಲಿ ಏನೋ ಸಣ್ಣ ಪುಟ್ಟ ಏನಿದೆ, ರವೆ ಇದೆ, ಗೋಧಿ ಇದೆ, ರಾಗಿ ಇದೆ, ಹಾಕೊಂಡು ಮಿಕ್ಸ್ ಮಾಡಿ ಅಲ್ಲೇ ಒಂದು ದೋಸೆನೋ ಇನ್ನೊಂದೇನೋ ಉಳಿದಿರೋ ಅನ್ನೋದಲ್ಲೇ ಕಿಚಡಿ, ಅದರೆಲ್ಲ ಸೂಪರಾಗಿ ಮಾಡ್ತಾಯಿದ್ಲು ಅಕ್ಷತಾ. ಜುಗಾಡ್ ಅಕ್ಷತಾನ ಅಂತಲೇ ಕರಿತಾ ಇದ್ವಿ ಅವಳು. ಜುಗಾಡ್ ಅಂತ, ಜುಗಾಡ್ ಅಂದರೆ ಏನು ಸಿಕ್ಕುತ್ತೋ ಅದ್ರಲ್ಲಿ ಮಾಡೋದು ಅಂತ ಮಾಡ್ತಾಯಿದ್ದು. ಜೊತೆಗೆ ಹಾಗೆ ಎಲ್ಲರೂ ಅಲ್ಲಲ್ಲಿ ರಶ್ಮಿಗೂ ಒಂದು ಹೆಚ್ಚು ಕಡಿಮೆ 1 ತಿಂಗಳ ತನಕ ನೀನೇನೋ ನೀನಂದ್ರೆ ನಾನಂದರೆ ನೀನು, ಹೀಗೆ ಪ್ರತಿ ದಿವಸ ಜಗಳ ಆಗ್ತಾಯಿತ್ತು. ಒಂದೂವರೆ ತಿಂಗಳಾಗ್ತಾ ನಂತರ ಅವಳು ಸ್ವಲ್ಪ ಅವಳಲ್ಲಿ ಇದ್ದಿದ್ದು ಒಂದು ಜಗಳ ಮಾಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಳು. ಆಮೇಲೆ ಸ್ವಲ್ಪ ಬಾಂಡಿಂಗ್ ಎಲ್ಲ ಚೆನ್ನಾಗಿತ್ತು ಅವಳ ಜೊತೆನೂ ಕೂಡ. ಸೊ ಎಲ್ಲರ ಜೊತೆನೂ ಚೆನ್ನಾಗಿದ್ವಿ, ಚೆನ್ನಾಗೂ ಇರ್ತಾರಲ್ಲ. ಹಾಗೆ ಈ ಬಿಗ್ ಬಾಸ್ ಅನ್ನೋ ಪಯಣನೇ ಹಾಗೆ. ಒಂದು ದಿವಸ ಚೆನ್ನಾಗಿರ್ತೀವಿ, ನೀನೇ ಫ್ರೆಂಡ್ ಇನ್ನೇನು ಅದೇ ಅಂದ್ಕೊಳ್ಳೋ, ಮಾಡೋ ದಿವಸ ನಾವೇ ಕಿತ್ತಾಡಿರ್ತೀವಿ. ಓವರಾಲ್ ಜರ್ನಿ ಚೆನ್ನಾಗಿತ್ತು ಎಲ್ಲರ ಜೊತೆನೂ. ಆ್ಯಂಡಿ ಅನ್ನೋನು ಇನ್ನೊಂದು ದೊಡ್ಡ ತರಲೆ ಅವನು. ಆ್ಯಕ್ಚುಲಿ ಅವನು
ಏನು ಅಂತ ಹೇಳಿದ್ರೆ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ನೋಡಪ್ಪ ನೀನು ಇಲ್ಲೇನೋ ಸಣ್ಣ ಪುಟ್ಟದ್ದು ಬೇರೆ ಬೇರೆ ಥರ ಈಗ ಮೊಟ್ಟೆ ಹೊಡೆಯೋದಾಗಿರ್ಬೋದು, ಖಾರ ಪುಡಿ ಆಗಿರೋದು, ಏನೋ ಬೇರೆ ಬೇರೆ ಮಾಡಿರ್ಬೋದು, ಬಟ್ ನೀನು ಅದರಿಂದನೇ ಉಳ್ಕೊಂಡಿಲ್ಲ ಇಷ್ಟು ದಿವಸ ತನಕ. ನೀನು ನಿನ್ನಲ್ಲಿರೋ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದ್ರಿಂದ, ನಿನ್ನಲ್ಲಿ ಬೇರೆ ಏನೋ ಕಾಮಿಡಿ ಟೈಮಿಂಗ್ ಅದೆಲ್ಲ ಚೆನ್ನಾಗಿರೋದ್ರಿಂದ ನೀನು ಉಳ್ಕೊಂಡಿದ್ಯಾ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಇಟ್ಕೋ ಅಂತ ಹೇಳ್ತಾಯಿದ್ರು. ಅವ್ನು ಮಾಡೋದರಲ್ಲೇನೇ ಮಾಡ್ತಾಯಿದ್ದ. ಸೊ ಈಗ ಆಚೆ ಬಂದಮೇಲೆ ನಾನು ಅವ್ನಿಗಿನ್ನೂ ಸಿಕ್ಕಿಲ್ಲ. ಈಗ ಆಚೆ ಹೆಂಗಿದ್ದಾನೆ ಒಂದ್ಸತಿ ನೋಡಬೇಕು ಅವನ ಜೊತೆ, ಒಂದು 2 ದಿವಸ 3 ದಿವಸ ಅವನ ಜೊತೆ ಸಮಯ ಕಳೆದಾಗ ಅವ್ನು ನಿಜವಾಗ್ಲೂ ಅಲ್ಲಿದ್ದ ಆ್ಯಂಡಿನೇ ಸೇಮಾ ಅಥವಾ ಈ ಆ್ಯಂಡಿ ಬೇರೆನಾ ಅನ್ನೋದೊಂದು ಸ್ವಲ್ಪ ನೋಡ್ಬೇಕೇನಂತ. ಗೊತ್ತಿಲ್ಲ ಆ್ಯಂಡಿ ಏನಂತ ಇನ್ನು ನನಗೆ. ಆ್ಯಕ್ಚುಲಿ ನನಗೆ ಫಿನಾಲೆ ವೀಕ್ಗೆ ನಮ್ಮ ಹಳೆ ಪ್ರತಿಸ್ಪರ್ಧಿಗಳೆಲ್ಲ ಬಂದು ಸೆಲೆಕ್ಟ್ ಮಾಡಿ ಹೋಗಿದ್ದರು. ಸೊ ಜೊತೆಗೆ ಬಂದವರು ಎಲ್ಲ ಸ್ವಲ್ಪ ನನ್ನ ಬಗ್ಗೆ ಒಳ್ಳೆ ಭಾವನೆನೇ ತೋರಿಸಿದ್ರು. ಮನೆಯಿಂದ ಬಂದಂಥವ್ರು ಬೇರೆಯವರೆಲ್ಲ ನನಗೆ ಒಳ್ಳೆ. ಆವಾಗ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ನಾನು ಟಾಪ್ 5 ಇರ್ತೀನಿ, ಫಿನಾಲೆ ವೀಕಿಗೆ ಬಂದರೂ ಫೈನಲಿಸ್ಟ್ ಆಗಿರ್ತೀನಿ, ನಾನು ಟಾಪ್ 5 ಖಂಡಿತ ಇರ್ತೀನಿ ಅನ್ನೋ ಥರ ನನ್ನ ಮನೋಭಾವನೆ ಇತ್ತು, ನನ್ನ ಮನಸ್ಸಲ್ಲಿತ್ತು. 90% ನಾನು ಶೂರ್ ಇದ್ದೆ. ಇನ್ನು 10% ಮಾತ್ರ ಏನೂ ಗೊತ್ತಿಲ್ಲ. ಹೊರಗಡೆ ನಾವು ಹೇಗೆ ಕಾಣಿಸ್ತಾ ಇದೀವೋ, ನನ್ನ ಬುದ್ಧಿ ಜನಕ್ಕೆ ಏನು ಅನಿಸಿದೆಯೋ, ಇಷ್ಟ ಆಗದೆ ಇರ್ಬೋದು ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ವಿ. ಆವತ್ತಿನ ದಿವಸ ಬಿಗ್ ಬಾಸ್ ರೆಡಿಯಾಗಿ ಈಗ ಮನೆಯಿಂದ ಆಚೆ ಒಬ್ಬರು ಹೋಗ್ತಾರೆ. ಇದ್ರ ವೋಟಿಂಗ್ ಕೂಡ ಒಂದು ದಿವಸದ ಆಧಾರದಲ್ಲಿ ಆಚೆ ನಡೀತಾ ಇದೆ ಅಂತ ಬೆಳಗಿನ ನಮ್ಗೆ ಗೊತ್ತಾಯಿತು. ರಾತ್ರಿ ನಮ್ಮದೇ ಎಲ್ಲ ಫ್ರೇಮ್ಗಳೆಲ್ಲ ಮಾಡಿದ್ರು. ನಮ್ಮ ಜರ್ನಿದು ಹೇಗಿತ್ತು, ನಮ್ಮ ಮನೆಯವ್ರು ಬಂದಿದ್ದು, ನಮ್ಮ ಮೊದಲಿಂದ ಏನೇನು ಮಾಡಿದ್ವಿ ಅದೆಲ್ಲ ಒಬ್ಬೊಬ್ಬರದ್ದೇ ಹಾಕಿದ್ರು. ಭಾಳ ಸಕ್ಕತ್ತಾಯಿತು ಆ ಪೋಸ್ಟರ್ಗಳೆಲ್ಲ. ಜೊತೆಗೆ ಅದಕ್ಕೊಂದು ಹೆಚ್ಚು ಕಡಿಮೆ ಟೈಮ್ ಬಾಂಬ್ ಅನ್ಬೋದು, ಒಂದೊಂದು ಬಾಂಬ್ಗಳನ್ನೆಲ್ಲ ಫಿಕ್ಸ್ ಮಾಡಿಟ್ಟಿದ್ರು. ಅದು ಬಜರ್ ನಮ್ಮ ಕೈಯಲ್ಲೇ ಇತ್ತು. ಸೊ ನಮ್ಮನ್ನೇ ಕರೆದುಬಿಟ್ಟು ಒಬ್ಬೊಬ್ಬರಾಗಿ ಅವ್ರ ಬಗ್ಗೆ ನಮ್ಮ ಬಗ್ಗೆ ಒಂದು ಮಾತುಗಳನ್ನು ಬಿಗ್ ಬಾಸ್ ಹೇಳಿದ್ರು. ನನಗೆ ಆ ಬಿಗ್ ಬಾಸ್ ಹೇಳಿದ ಮಾತುಗಳು ಭಾಳ ಖುಷಿ ಆಯಿತು ನನಗೆ. ನಿಮ್ಮನ್ನು ಜನ ತುಂಬ ಇಷ್ಟಪಟ್ಟಿದ್ದಾರೆ, ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ, ಜೊತೆಗೆ ನಿಮ್ಮ ಮಾತಲ್ಲಿ ಪ್ರಬುದ್ಧತೆ ಇದೆ, ನೀವೊಂದು ಅಜಾತ ಶತ್ರುವಾಗಿ ಇಲ್ಲಿದ್ರಿ ಅಂತೆಲ್ಲ ಹೇಳಿದಾಗ ಅದು ಒಂಥರ ಭಾಳ ಖುಷಿ ಕೊಡ್ತು ನನಗೆ. ಜೊತೆಗೆ ನಾವೆಲ್ಲ ಬಂದು ನಿಂತ್ಕೊಂಡ್ಮೇಲೆ ಈಗ ಒಬ್ರದ್ದು ನೀವು ಬಜರ್ ಹಿಡ್ಕೊಂಡಿರಿ, ಒಬ್ರದ್ದು ಅದು ಬ್ಲಾಸ್ಟ್ ಆಗುತ್ತೆ, ಬೆಂಕಿಯಲ್ಲಿ ಉರಿದು ಹೋಗುತ್ತೆ. ಆ ಬೆಂಕಿಯಲ್ಲಿ ಉರಿದು ಹೋದವ್ರನ್ನ ಬಿಟ್ಟು ಮಿಕ್ಕಿದವರೆಲ್ಲ ಫಿನಾಲೆಗೆ ಹೋಗ್ತಾರೆ, ಅವ್ರು ಮನೆಗೆ ಹೋಗ್ತಾರೆ ಅಂತೇಳಿ. ನಾನೆಲ್ಲೋ 90% ನಾನು ಸೇವ್ ಆಗ್ತೀನಿ. ಇನ್ನೂ ಯಾರೋ ಒಬ್ರದ್ದು ಆಗುತ್ತೆ, ಅವ್ರದ್ದಾದ್ರೂ ನಾವು ಹೇಗೆ ನೋಡೋದು, ಬೆಂಕಿಯಲ್ಲಿ ಉರಿಯೋದನ್ನು ನೋಡೋಕ್ಕಾಗಲ್ಲ, ಬೇಜಾರಾಗ್ತಾಯಿದೆ, ನಂದಾದರೂ ಆಗ್ಬೋದೇನೋ ಅನ್ನೋ ಥರ ನನಗೂ ಅನಿಸ್ತಾಯಿತ್ತು. ಸೊ ನಂದು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ. ನಾನು ಬಜರ್ ಇಟ್ಕೊಂಡು ಎದೆ ಬಡಿತ ಜಾಸ್ತಿ ಆಯಿತು. ಒಂದು ಸರಿ ಬೆಂಕಿ ರಪ್ಪ ಅಂತ ಉರಿದೋಯ್ತು ನಂದೆ. ಲಾಸ್ಟ್ 2ನೇದು ಆ್ಯಂಡಿ ಪಕ್ಕ ಆಯಿತು. ನನಗಿದು ಒಂದು ಕ್ಷಣಕ್ಕೆ ಏನಾಯಿತು ಅಂದರೆ ಇದು ನನಸಾ ಅಥವಾ ಇವರು ಟೆಕ್ನಿಕಲ್ ಎರರ್ ಆಗಿದೆ, ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಅಲ್ಲೇನೋ ಇಟ್ಬಿಟ್ಟಿದ್ದಾರೆ, ನಂದಕ್ಕೆ ಇಟ್ಬಿಟ್ಟಿದ್ದಾರೆ, ಬೇರೆದು ಇಡೋಕ್ಕೆ ಹೋಗಿ ಸ್ವಾಮಿ ನೋಡಿ ಅಂತ ನಾನೆಲ್ಲ ಹಿಂಗೆ ವೆಯ್ಟ್ ಮಾಡ್ತಾಯಿದ್ದೆ. ಒಂದು 20-30 ಸೆಕೆಂಡ್ ಆದರೂ ಏನೂ ವಿಷಯ ಎಲ್ಲ ಗೊತ್ತಾಯಿತು, ನಂದೇ ಬರ್ನ್ ಆಗಿರೋದು. ಸೊ ಬೇಜಾರಾಗಿ ಮಾಡ್ಕೋಬೇಕು. 92 ದಿವಸ 93 ದಿವಸ ನಾನು ಇಲ್ಲಿದ್ದೀನಿ. ಇಷ್ಟೊಂದು ಬಿಗ್ ಬಾಸೇ ಹೇಳಿದ್ದಾರೆ, ಒಂದಷ್ಟು ಮಾತುಗಳು ಜನ ಇಷ್ಟಪಟ್ಟಿದ್ದಾರೆ ನಿಮ್ಮನ್ನ ಹಾಗೆ ಅಂತ. ಇದನ್ನು ಈಸಿಯಾಗಿ ಸ್ವೀಕರಿಸೋಣ, ಬೇಜಾರು ಮಾಡ್ಕೊಳ್ಳೋದಾಗ್ತಿದೆಲ್ಲ ಏನೂ ಮಾಡೋದು ಬೇಡ ಅಂದ್ಬಿಟ್ಟು ತಕ್ಷಣ ನಾನು ಸರಿ ಹೋಗ್ಬಿಟ್ಟೆ. ಐ ಆಮ್ ರೆಡಿ, ಓಕೆ, ನಾನು ಆಚೆ ಹೋಗ್ತೀನಿ. ಏನು ಮಿಸ್ಟೇಕ್ ಆಗಿದೆ, ಆಚೆ ಜನ ಹೇಗೆ ನೋಡ್ತಾ ಇದ್ದಾರೆ ಅದನ್ನೊಂದು ತಿಳ್ಕೊಬೇಕು ನಾನು. ನನಗೆ ಇದು ನನ್ನ ಗೆಲುವೇನೆ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಆಗಲೇ ನಾನು ನೋಡಿರ್ಬೋದು. ನಾನು ಒಂಚೂರು ಹತ್ತಿಲ್ಲ, ಒಂಚೂರು ಬೇಜಾರು ಏನೂ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಹಗ್ಗು ಕೊಟ್ಟೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿದೆ. ನಿಮ್ಮ ಜರ್ನಿ ಚೆನ್ನಾಗಿರಲಿ, ಗೆದ್ದು ಬನ್ನಿ ನೀವು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗುಡ್ ಬೈ ಹೇಳ್ಬಿಟ್ಟು ಬಂದೆ. ಆಚೆ ಬಂದಮೇಲೆ ಇನ್ನು ಬೇರೆ ಥರ ಅನಿಸ್ತು. ಆ್ಯಕ್ಚುಲಿ ನಮಗೆ ನೋಡಿ, ನಾವು ಕಾಮನ್ ಮ್ಯಾನ್ ಆಗೋಗಿದ್ದು ಜಯಶ್ರೀ ಆಗಿರ್ಬೋದು, ಕವಿತಾ, ಮುರಳಿ ಸರ್ ಅವರೆಲ್ಲ ಅದೇ ಒಂದು ಹೆಸರು ಸಂಪಾದನೆ ಮಾಡಿದವರು. ಅವ್ರು ಆಲ್ರೆಡಿ ಒಂದಷ್ಟು ಅವ್ರದ್ದೇ ಆದಂಥ ಫ್ಯಾನ್ ಫಾಲೋಯಿಂಗ್ಸ್ ಇದ್ದಾರೆ, ಎಲ್ಲ ಬಂದವರು. ಸೊ ಅವ್ರು ಯಾವತ್ತೂ ನಮ್ಮನ್ನು ನಾವು ಸೆಲೆಬ್ರಿಟಿ, ನೀವು ಕಾಮನ್ ಮ್ಯಾನ್ ಅನ್ನೋದು ಎಲ್ಲೂ ನಮ್ಗೆ ಗೊತ್ತಾಗೇ ಇಲ್ಲ. ನಮಗೆ ಗೊತ್ತಾಗ್ತಾ ಇರಲ್ಲ ಅವ್ರು ಸೆಲೆಬ್ರಿಟಿನ ಅನ್ನೋದು ಅಲ್ಲಿ ಹೋದ್ಮೇಲೆ. ಒಂದು 20 ದಿವಸ 3 ದಿವಸಗಳ ನಾವು ಅವ್ರನ್ನ ರೇಗಿಸ್ತಾ ಇದ್ವಿ, ಅವ್ರು ನಮ್ಮನ್ನು ರೇಗಿಸ್ತಾ ಇದ್ವಿ. ಸೊ ಈಗಲೂ ನೋಡ್ಬೋದು, ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಕಾಲ ಕಳೀತಾ ಇದ್ವಿ. ಸೊ ಆ ಥರದ್ದು ನಮ್ಮಲ್ಲಿ ಯಾವತ್ತೂ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಬೇರೆ ಥರ ಮಾತಾಡೋದಾಗಲಿ, ಸೆಲೆಬ್ರಿಟಿ ಅಂತ ಹೇಳೋದಾಗಲಿ ಅದೆಲ್ಲ ಬಂದೇ ಇಲ್ಲ. ಅವರೆಲ್ಲ ಭಾಳ ಚೆನ್ನಾಗಿದ್ರು ನಮ್ಮ ಜೊತೆ. ಆ್ಯಕ್ಚುಲಿ ನಂದು ಹೇಳ್ಕೊಳ್ಳೋಂಥ ಪ್ರೊಫೈಲ್ ಏನೂ ಇಲ್ಲ. ಆ್ಯಕ್ಚುಲಿ ಆ್ಯಸ್ ಎ ಕಾಮನ್ ಮ್ಯಾನ್ ಅಂತ ಹೇಳಿದ್ರೆ, ನಾನು ನನ್ನ ಒಂದು ಎಜುಕೇಷನ್ ಮುಗಿಸ್ತಾ ಇದ್ದಾಗೆ ನಾನು ಆ ಒಂದು ಅಭಿನಯ ತರಂಗ ಅಂತ ಒಂದು ಡ್ರಾಮಾ ಸ್ಕೂಲ್ ಸೇರಿದ್ದೆ. ಅಲ್ಲೊಂದು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಅಂತ ಬಂದಿತ್ತು. ಹಾಗೆ ಒಂದು ಸಿನಿಮಾ ಅವಕಾಶ ಸಿಕ್ಕಿತ್ತು, ಒಂದು 3-4 ಸಿನಿಮಾ ಮಾಡ್ಕೊಂಡಿದ್ದೆ. ಆಮೇಲೆ ಸೀರಿಯಲ್ 1-2-3 ಮಾಡಿದ್ದೆ. ಬಟ್ ಆ್ಯಕ್ಟಿಂಗಲ್ಲಿ ನಾನು ಹೋಗಿ ನಾನು ಸ್ವಲ್ಪ ಒಂಥರ ಸೆನ್ಸಿಟಿವ್ ಪರ್ಸನ್. ಯಾರು ಒಂದು ಕಡೆ ಹೋಗಿ ಅಪ್ರೋಚ್ ಮಾಡೋಕೆ ಹೋದರೆ ಅವ್ರು ನನಗೆ ಏನೋ ಒಂಥರ ಬೇರೆ ಥರ ಮಾತಾಡ್ಬಿಟ್ರೆ ನನಗೆ ಬೇಜಾರಾಗ್ತಾಯಿತ್ತು. ಅಯ್ಯೋ ಬೇಡ ಗುರು, ಈ ಸಿನಿಮಾ ಲ್ಯಾಂಡೇ ಬೇಡ ಅನ್ನೋ ಥರ ಎಲ್ಲ ಅನ್ಕೋತಾ ಇದ್ದೆ. ಸೊ ಅಲ್ಲಿ ನನಗೆ ಸ್ವಲ್ಪ ಜೀವನೋಪಾಯಕ್ಕೆ ಸಿಕ್ಕಿದ್ದು ಡಬ್ಬಿಂಗು. ನಾನು ಡಬ್ಬಿಂಗು ಒಂದಷ್ಟು ಕಾರ್ಟೂನ್ಗಳನ್ನು, ಒಂದಷ್ಟು ವಾಯ್ಸ್ ಓವರ್ಗಳು, ಪ್ರೈವೇಟ್ ಆ್ಯಡ್ಸ್ಗಳನ್ನು ಒಂದಷ್ಟು ಅದರಲ್ಲೇ ತುಂಬ ಬ್ಯುಸಿ ಇದ್ದೆ. ನಾನು ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋಕೆ ಹೋಗ್ತಾ ಇಲ್ಲ. ಯಾಕಂದರೆ ಯಾರು ನಮ್ಮ ಸ್ನೇಹಿತರು ಯಾರು ಕರೆದ್ರೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರೆ ಹೋಗಿ ಮಾಡ್ತಾಯಿದ್ದೆ. ನಾನು ಹೋಗಿ ಯಾವುದೂ ಆ್ಯಕ್ಟಿಂಗ್ ಅಪ್ರೋಚ್ಗಳು ಮಾಡ್ತಾ ಇರಲಿಲ್ಲ.
ಸೊ ಈ ಥರ ನಾನು ವಾಯ್ಸ್ ಓವರ್ ಕೊಟ್ಕೊಂಡೆ ಅದನ್ನು ಮಾಡ್ಕೊಂಡೇ ಇದ್ದೆ. ಜೊತೆಗೆ ನಮ್ಮ ತಂದೆದು ಒಂದು ಸಣ್ಣ ಬಿಸ್ನೆಸ್ ಇದೆ, ಮಧ್ಯದೆಲ್ಲ ಒಂದು 2-3 ವರ್ಷ ಅದಕ್ಕೂ ಹೋದೆ. ಸೊ ಏನು ಮಾಡಬೇಕು ಏನು ಮಾಡೋ ಒಂದು ಪಕ್ಕಾ ಒಳ್ಳೆ ನೀಟ್ ಪ್ರೊಫೈಲ್ ಇಲ್ಲ ನಮ್ಮದು. ಅದರಲ್ಲೂ ಇರ್ತಾಯಿದೆ, ಇದರಲ್ಲೂ ಇರ್ತಾಯಿದೆ. ವಾಯ್ಸ್ ಓವರಲ್ಲೇ ಜಾಸ್ತಿ ಸ್ವಲ್ಪ ನಾನು ತೊಡಗಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಈ ಬಿಗ್ ಬಾಸ್ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇರ್ತಿ, ಇಲ್ಲಿ ಹೋದರೆ ಒಂದು ಏನೋ ಒಂದು ಸಣ್ಣ ಪುಟ್ಟ ಹೆಸರು ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಆ ಪ್ರೊಫೈಲ್ ಒಂದು ಇಟ್ಕೊಂಡು ಇದಕ್ಕೆ ಜಂಪ್ ಆಗಿದ್ದು ಬಿಗ್ ಬಾಸ್ಗೆ. ಫ್ಯೂಚರ್ ಪ್ಲ್ಯಾನ್ ಅಂತ ಹೇಳಿದ್ರೆ ಈಗಷ್ಟೇ ಜಸ್ಟ್ ಆಚೆ ಬಂದಿದ್ದೀನಿ. ಏನು ಆಯ್ಕೆಗಳು ನನಗೆ ಬರುತ್ತೆ ಅದರಲ್ಲಿ ನಾನು ಯಾವುದು ಆಯ್ಕೆ ಮಾಡ್ಕೋಬೇಕು, ನನ್ನ ಫ್ಯೂಚರ್ ಅದರಲ್ಲಿ ಯಾವುದು ನಾನು ಮುನ್ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಅನ್ನೋದು ನಾನು ಯೋಚನೆ ಮಾಡಬೇಕು. ನನಗೆ ಆ್ಯಕ್ಟರ್ ಆಗಬೇಕಂತಲೂ ಇಷ್ಟ ಇದೆ, ಡೈರೆಕ್ಟರ್ ಆಗಬೇಕಂತಲೂ ಇಷ್ಟ ಇದೆ. ಸೊ ಈಗ ಸದ್ಯದಲ್ಲಿ ಏನು ಅವಕಾಶಗಳು ನನಗೆ ಸಿಗ್ತಾ ಇದೆ ಅದನ್ನು ಫಸ್ಟು ನೋಡ್ಕೊಳ್ಳೋಣ ಅನ್ನೋದು ನನ್ನ ತಲೆಯಲ್ಲಿದೆ. ಈಗ ಜಸ್ಟ್ ಆಚೆ ಬರ್ತಾಯಿದ್ದಂಗೆ ನನಗೆ ಆಗಲೇ ಹೇಳ್ದಂಗೆ ನನಗೆ ಶಿವಣ್ಣನ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಮಾಡಬೇಕು. ಜೊತೆಗೆ ಇನ್ನೊಂದು ಸಿನಿಮಾಗಳದ್ದು ಆಫರ್ಗಳೆಲ್ಲ ಇದೆ, ಒಂದು 2-3. ಸೊ ಯಾವುದು ಜಿನೈನ್ ಯಾವುದ್ರಲ್ಲಿ ಹೋದರೆ ನನಗೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಸ್ವಲ್ಪ ಆಯ್ಕೆಗಳು ಮಾಡ್ಕೋಬೇಕು ನಾನೀಗ ಆದಷ್ಟು ಒಂದು ಸ್ವಲ್ಪ ಬೇಗ. ಸೊ ನಿರ್ದಿಷ್ಟವಾಗಿ ಹಿಂಗೇ ನಾನು ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದು ನನ್ನ ಕೈಲಿಲ್ಲ. ಏನು ನಮ್ಗೆ ಆಯ್ಕೆಗಳಲ್ಲಿ ಏನು ಬರುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹೀಗಿದೆ ಪರಿಸ್ಥಿತಿ ಅಟ್ ಪ್ರೆಸೆಂಟ್. ನಮ್ಮದೊಂದು ಚಿಕ್ಕ ಫ್ಯಾಮಿಲಿನೇ. ಅಪ್ಪ ಒಂದು ಸಣ್ಣ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ನಮ್ಮ ತಂದೆ ಅವ್ರ ಇನ್ನೊಬ್ಬರು ಪಾರ್ಟ್ನರ್ ಜೊತೆ ಒಂದು ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಜೊತೆಗೆ ನಮ್ಮಮ್ಮ ಹೌಸ್ ವೈಫು, ತಂಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಾಡ್ತಾಯಿದ್ದಾರೆ ಒಂದು ಕಾಲೇಜಲ್ಲಿ. ನನ್ನ ತಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅವನು UPSC KPSC ಎಕ್ಸಾಮ್ಸ್ಗೆ ಸ್ಟಡಿ ಮಾಡ್ತಾ ಇದ್ದಾನೆ. ನನ್ನ ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರ್. ಇಷ್ಟೇ ನಮ್ಮ ಮನೆ, ಚಿಕ್ಕ ಒಂದು ಕುಟುಂಬ. ಆ್ಯಕ್ಚುಲಿ ನನಗೆ ಸಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಮನೆಯವರೇ, ನನ್ನ ಹೆಂಡತಿ, ನನ್ನ ತಮ್ಮ, ತಂಗಿ, ಅಪ್ಪ ಅಮ್ಮ ಎಲ್ಲರೂ ನನಗೆ ಸಪೋರ್ಟೇ ಮೊದಲಿಂದ ಈ ಇಂಡಸ್ಟ್ರೀಲಿ. ಈಗ ನಮ್ಮ ತಂದೆ ತಾಯಿ ಈಗ ನನ್ನಿಂದ ಏನೋ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದು, ನೀನು ನನಗೆ ತಿಂಗಳು ತಂದು ಕೊಟ್ಬಿಡ್ಬೇಕು, ನಮ್ಮನ್ನು ಸಾಕಬೇಕು, ಆ ಥರ ಏನು ಇದುವರೆಗೂ ನನಗೆ ಯಾವತ್ತೂ ಹೇಳಿಲ್ಲ. ನಿನಗೇನು ಅನ್ಸುತ್ತೆ ನಿನ್ನ ಜೀವನ ನೀನು ನಡ್ಸ್ಕೊಂಡು ಹೋಗು ಅಂತ ಹೇಳಿದವರು ನಮ್ಮ ತಂದೆ ತಾಯಿ. ಸೊ ನನ್ನ ತಮ್ಮ ತಂಗಿನೂ ಅಷ್ಟೇ ನನಗೆ ಫುಲ್ ಸಪೋರ್ಟಿವ್. ಈಗ ನಾನು ಆಚೆ ಬರ್ತಿದ್ದಾಗ ನಮ್ಮ ಸೋಷಿಯಲ್ ಮೀಡಿಯಾ ಆಗಲಿ ಅದೆಲ್ಲ ಹ್ಯಾಂಡಲ್ ಮಾಡ್ತಿದ್ದೆ ನನ್ನ ತಮ್ಮ ತಂಗಿನೇ. ಜೊತೆಗೆ ನನ್ನ ಫ್ರೆಂಡ್ ಒಬ್ಬ ವಿಜಯ್ ಅಂತ ಅವನು. ಸೊ ಇವ್ರದ್ದು ಸಪೋರ್ಟಿವ್ ತುಂಬ ಇದೆ ನನಗೆ. ನನ್ನ ಹೆಂಡತಿ ಸಪೋರ್ಟ್ ಇನ್ನೂ ಅಯ್ಯೋ ನಾನು ಒಂದಷ್ಟು ಬೇರೆ ಏನೋ ಕೆಲಸ ಮಾಡ್ತೀನಿ, ದುಡ್ಕೊಂಡು ಬರ್ತೀನಿ, ಹಾಗೆ ಇಲ್ಲ ಬೇಡ, ನಿನಗೇನೋ ಟ್ಯಾಲೆಂಟ್ ಇದೆ, ನೀನು ಇದರಲ್ಲೇ ಇರಬೇಕು, ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಸೊ ಇವ್ರದ್ದು ಇತ್ತು ಬಿಗ್ ಬಾಸ್ ನೀನು ಹೋಗು ಅಂತ. ನಮ್ಮಮ್ಮ, ನನ್ನ ತಮ್ಮ, ತಂಗಿ, ಅಪ್ಪ ಅಮ್ಮ ಎಲ್ಲ, ನನ್ನ ಹೆಂಡತಿ ಎಲ್ಲರೂ ಹೇಳ್ತಾಯಿದ್ರು ಬಿಗ್ ಬಾಸ್ಗೆ ಹೋಗು ಅಂತ. ಅವ್ರ ಸಪೋರ್ಟಿಂದನೇ ನಾನು ಆ್ಯಕ್ಚುಲಿ ಹೋಗಿದ್ದು. ಆಚೆ ಬಂದಾಗ ನನಗೆ ಅಲ್ಲಿಂದ ಆಚೆ ಬಂದು ಅವತ್ತಿನ ದಿವಸ ನಾನು ಆಚೆ ಬರಬೇಕಿತ್ತು, ಒಂದು ದಿವಸ ಸ್ಟೇ ಮಾಡಬೇಕಿತ್ತು. ನಾವೆಲ್ಲೂ ಯಾರು ಜನರ ಕಾಣಿಸ್ಕೋಬಾರ್ದು, ನಮಗೇನು ಸಂಪರ್ಕ ಇರಲ್ಲ, ನಾವು ಒಂದು ಕಡೆ ಇರ್ತೀವಿ ಒಂದು ಜಾಗದಲ್ಲಿ. ಆಗ ನನ್ನ ತಲೆಯಲ್ಲಿ ಕಾಡ್ತಾ ಇದ್ದಿದ್ದು ಒಂದೇ, ನಾನು ಫಿನಾಲೇ ಇರಬೇಕು ಅಂತ ನಮ್ಮ ಮನೆಯಲ್ಲೆಲ್ಲ ಅಂದ್ಕೊಂಡಿರ್ತಾರೆ, ಕಬ್ಗಿದ್ಕೊ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾನು ಇಷ್ಟು ಬೇಗ ಬಂದುಬಿಟ್ಟೆ, ನಮ್ಮ ಮನೆಯವರು ನನ್ನ ಹೇಗೆ ರಿಸೀವ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು, ಮೋಸ್ಟ್ಲಿ ಅಳ್ತಾ ಇರ್ಬೋದು, ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಆ ಒಂದು ದಿವಸ ಆದಮೇಲೆ ಸಾಯಂಕಾಲ ಇನ್ನೇನು ನಾನು ಅಲ್ಲಿಂದ ಹೊರಡಬೇಕು, ಅವತ್ತಿನ ದಿವಸ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ, ಅಲ್ಲಿ ಆ ಟೈಮಲ್ಲಿ ನಾವು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ, ಅಲ್ಲಿ ತನಕ ನಾವು ಬರೋಂಗಿಲ್ಲ. ಆವಾಗ ನಾನು ಫೋನ್ ಮಾಡಿದಾಗ ನನ್ನ ಹೆಂಡತಿ, ನನ್ನಮ್ಮ ಎಷ್ಟು ಖುಷಿ ಇತ್ತು ಅಂತ ಹೇಳಿದ್ರೆ, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ನೀನು ಎಷ್ಟು ಆಚೆ ಹೆಸರು ಸಂಪಾದನೆ ಮಾಡಿದ್ದೀವಿ ಅಂತ ನಿನಗೆ ಗೊತ್ತಿಲ್ಲ, ಇಷ್ಟೇ ಸಾಕು, ನಾವು ಇದಕ್ಕೆ ತುಂಬ ಸ್ಯಾಟಿಸ್ಫೈ ಆಗಿದ್ದೀವಿ, ನೀನು ಏನು ಹೆದರ್ಕೋಬೇಡ, ಕಪ್ಪು ಗೆಲ್ಲಿಲ್ಲ ಅಂತ ಹೇಳಿದ್ರು ಜನರ ಮನಸ್ಸಲ್ಲಿ ನೀನು ಗೆದ್ದಿದ್ಯಾ, ಅಷ್ಟು ಸಾಕು, ನಿನಗೆ ಒಳ್ಳೆ ಹೆಸರಿದೆ ಆಚೆ ಅಂತ ಅಲ್ಲಿ ಫೋನಲ್ಲಿ ಹೇಳಿದಾಗ ನನಗೆ 1-2 ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ನಾನು ಆಚೆ ಹೆಂಗೆ ಕಾಣಿಸಿದ್ದೀನಿ, ನನ್ನನ್ನು ಹೇಗೆ ನೋಡಿದಾರೆ ಜನನೋ ನನಗೆ ಗೊತ್ತಿಲ್ಲ. ಅವ್ರು 2 ಮಾತುಗಳಲ್ಲೇ ನನಗೆ ಖುಷಿ ಆಗ್ಬಿಡ್ತು. ಹೌದಾ, ಅಷ್ಟೊಂದು ಸ್ಯಾಟಿಸ್ಫೈ ಆಗಿದ್ದಾರ, ಸರಿ ಹಾಗಾದರೆ ಸಾಕು. ನಮ್ಮ ಮನೆಯವರು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ನಾವು ತುಂಬ ಮುಖ್ಯ ಫಸ್ಟು, ಆಮೇಲೆ ನಾವು ಜನರನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತೆ. ಸೊ ಭಾಳ ಖುಷಿಯಾಯಿತು ನನ್ನನ್ನು. ಆಮೇಲೆ ಬಂದಮೇಲೂ ಕೂಡ ಅಷ್ಟೇ ಕೇಕೆಲ್ಲ ಕಟ್ ಮಾಡಿ ಭಾಳ ಖುಷಿಪಟ್ಟು ಇವತ್ತು ಕೂಡ ಅವ್ರು ನಂಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಭಾಳ ಖುಷಿ ಇದೆ ನಮ್ಮ ಮನೆಯವ್ರಿಗೆ ನನ್ನ ಬಗ್ಗೆ, ನನಗೂ ಅವ್ರ ಬಗ್ಗೆ ಭಾಳ ಖುಷಿ ಇದೆ. ಭಾಳ ಖುಷಿ ಇದೆ, ಯಾಕಂದರೆ ಅವರಿಬ್ಬರೂ ಈಗ 3 ಜನನೂ ಇದ್ದರು, ಕವಿತಾ, ನವೀನ್, ಶಶಿ, 3 ಜನದಲ್ಲೂ ಅಷ್ಟೇ. ಆಚೆ ಹೆಂಗೆ ನಡೀತದೆ, ಅವ್ರು ಗೆಲ್ಬೋದಾ, ಇವ್ರು ಗೆಲ್ಬೋದಾ ಅನ್ನೋ ಥರ ಇತ್ತು. ಯಾಕಂದರೆ ಅವರು ಡಿಸರ್ವ್ ಕಂಟೆಸ್ಟೆಂಟ್ಸು 3 ಜನನೂ ಕೂಡ. ಸೊ ಶಶಿ ಗೆದ್ದಿರೋದು ನಂಗೆ ಭಾಳ ಖುಷಿ ಇದೆ. ಯಾಕಂದರೆ ನಾವು ಇಬ್ಬರು ಜೊತೆಗೆ ಇದ್ದಂಥವ್ರು ಮೊದಲಿಂದನೂ ಕೂಡ. ಅವನೇನಂತ ನನಗೆ ಗೊತ್ತು, ಗುಡ್ ಹ್ಯೂಮನ್ ಬೀಯಿಂಗ್, ಜೊತೆಗೆ ತುಂಬ ಎನರ್ಜಿ ಇರೋವಂಥ ಮನುಷ್ಯ. ಯಾವುದೇ ಟಾಸ್ಕ್ ಆದರೂ ಅಷ್ಟೇ ಹಿಂದೆ ಮುಂದೆ ನೋಡ್ತಾರಲ್ಲ, ಸಕ್ಕತ್ತಾಗಿ ಮಾಡ್ತಾಯಿದ್ದ. ವೆಲ್ ಡಿಸರ್ವ್ಡ್, ಅವ್ನು ಗೆದ್ದಿದ್ದು ಭಾಳ ಖುಷಿ ಇದೆ. ಹಾಗೆ ನವೀನು ಕೂಡ ಅಷ್ಟೇ, ನವೀನು ಗೆಲ್ಲುವಂಥ ವ್ಯಕ್ತಿನೇ. ಅವನು ಅಷ್ಟೇ ತುಂಬ ಪೊಟೆನ್ಷಿಯಲಿಟಿ ಇರೋವಂಥ ಒಬ್ಬ ಮನುಷ್ಯ, ಭಾಳ ಚೆನ್ನಾಗಿ ಆಡ್ತಾಯಿದ್ದ. ಜೊತೆಗೆ ಒಳ್ಳೆ ಸಂಗೀತಗಾರ, ಅವನು ಸಖತ್ತಾಗಿ ಹಾಡ್ತಾಯಿದ್ದ. ಅವನು ಕೂಡ ರನ್ನರ್ ಅಪ್ ಆಗಿರೋದು ಖುಷಿನೇ ಇದೆ ನನಗೆ.
ಕೊನೆಯದಾಗಿ ನಾನೇನು ಹೇಳೋದಂತ ಹೇಳಿದ್ರೆ ಅದೇ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಬಿಗ್ ಬಾಸ್ ಆ್ಯಂಡ್ ಟೀಮ್ಗೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಮಗೊಂದು ಇವಾಗೊಂದು ಹೆಸರು ಬಂದಿರೋದೇ ಬಿಗ್ ಬಾಸಿಂದ, ಅದಕ್ಕೆ ನಾವು ಯಾವತ್ತಿದ್ರೂ ಚಿರಋಣಿ. ಹಾಗೆ ಜನ ನಮ್ಮನ್ನು ಇಷ್ಟಪಟ್ಟಿದ್ದಾರೆ. ಆ ಪ್ರೀತಿ, ಆ ಒಂದು ಅಭಿಮಾನ, ಆ ಒಂದು ಗೌರವ ಯಾವಾಗಲೂ ಇರಲಿ. ನಮ್ಮ ಕೈಲಿ ಏನು ಸಾಧ್ಯ ಇದೆಯೋ ನಾವೊಂದು ಈ ಒಂದು ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಅದನ್ನು ನಾವು ನಾನು ಖಂಡಿತ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಪ್ರೀತಿ, ಈ ಒಂದು ಅಭಿಮಾನ ನನ್ನ ಮೇಲೆ ಯಾವಾಗಲೂ ಇರಲಿ. ನಾನು ಖಂಡಿತ ನಿಮ್ಮ ಮೇಲೆ ಅದೇ ಅಭಿಮಾನ ಇಟ್ಟಿರ್ತೀನಿ ಅಂತ ಹೇಳ್ತೀನಿ.